ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂತಂದರೆ, ನೀವು ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಏನಂತಂದರೆ ಈ ವರ್ಷದ್ದು PGCET ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡೋದು ಅಂತ. ಸೊ ಎಷ್ಟೊಂದು ಜನ ವಿಡಿಯೋ ಮಾಡಿ ಹಾಕಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ ಅಪ್ಲಿಕೇಶನ್ ಅನೌನ್ಸ್ ಆಗಿದೆ. 1ನೇ ತಾರೀಕಿಂದ 14ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಇವತ್ತು ಆಲ್ರೆಡಿ 7th. ಸೊ ಇನ್ನೊಂದು ವೀಕ್ ಇದೆ ಟೈಮು. ಸೊ ಆದಷ್ಟು ಬೇಗ ಎಲ್ಲ ಅಪ್ಲೈ ಮಾಡಿ. ಸೊ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಸೈಬರ್ಗೆ ಹೋಗಿ ಅಪ್ಲೈ ಮಾಡಿ. ಒಂದು 50 ರೂಪಾಯಿ 100 ರೂಪಾಯಿ ಆದರೂ ಪರವಾಗಿಲ್ಲ. ಯಾರೂ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಮಿಸ್ಟೇಕ್ ಮಾಡಿದ್ರೆ ವೆರಿಫಿಕೇಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಆದ್ದರಿಂದ ನೀಟಾಗಿ ಮಾಡಿ. ಆಮೇಲೆ ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ, ಸೊ ಇವೇನೇ ಅಪ್ಲೈ ಮಾಡಬೇಕಾದ್ರೂ ID ಪಾಸ್ವರ್ಡ್ ಏನೆಲ್ಲ ಜನ್ರೇಟ್ ಆಗ್ಬೋದು. ಸೊ ಅದರಿಂದ ಒಂದು ಕಡೆ ಬರೆದು ಇಟ್ಕೊಳ್ಳಿ ನೀಟಾಗಿ. ಒಂದು ಕಡೆ ಫೋನಲ್ಲಿ ಫೋಟೋ ಕೂಡ ತಗೊಳ್ಳಿ, ಬಟ್ ಜೊತೆಗೆ ಒಂದು ಕಡೆ ಬರೆದು ಇಟ್ಕೊಳ್ಳಿ. ಇದು ಭಾಳ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ ವಿಡಿಯೋನ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಇಲ್ಲಿಗೆ ಹೋಗಿ ಅಡ್ಮಿಷನ್ಗೆ ಹೋಗಬೇಕು. ಅಡ್ಮಿಷನ್ಗೆ ಹೋಗಿ ಇಲ್ಲಿ ನೋಡಿ MSc ನರ್ಸಿಂಗ್ MPT M.Pharm ಆ್ಯಂಡ್ Pharm D ಅಂತ ಇದೆ. ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಫಾರ್ MSc ನರ್ಸಿಂಗ್ M.Pharm ಆ್ಯಂಡ್ Pharm D ಕೋರ್ಸಸ್ 2025. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ನೀವು ಹೊಸದಾಗಿ ಯೂಸ್ ಮಾಡ್ತಾ ಇದ್ರೆ ಅಥವಾ ಹೊಸದಾಗಿ ಬಳಕೆದಾರರಾಗಿದ್ದರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು, ಹೊಸ ಯೂಸರ್ ಅಂತ. ಸೊ ನೀವು ಆಲ್ರೆಡಿ ID ಪಾಸ್ವರ್ಡ್ ಎಲ್ಲ ಇದೆ ಅಂತಂದರೆ ಇಲ್ಲಿ ಕೂಡ ಕೊಟ್ಟು ಲಾಗಿನ್ ಆಗ್ಬೋದು. ಸೊ ಈಗ ನಾವು ಹೊಸದಾಗಿ ಮಾಡ್ತಾ ಇದ್ದೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಲಾಸ್ಟ್ ಇಯರ್ ಈ ಥರ ಸಿಸ್ಟಮ್ ಎಲ್ಲ ಇರಲಿಲ್ಲ. ಈ ವರ್ಷ ಈ ಥರ ಸಿಸ್ಟಮ್ ಎಲ್ಲ ಬಂದಿದೆ. ಸೊ ಏನು ಅಂತಂದರೆ ಲಿಂಕ್ ಮಾಡೋದೆಲ್ಲ, ಡಿಜಿಲಾಕರ್ ಲಿಂಕ್ ಮಾಡೋದೆಲ್ಲ ಬಂದಿದೆ. ಸೊ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮದು ಇಮೇಲ್ ID, ಫೋನ್ ನಂಬರು, ಪಿನ್ನು ಎಲ್ಲ ಕೇಳುತ್ತೆ. ಅದನ್ನ ಸೆಟ್ ಮಾಡ್ಕೋಬೇಕು. ನಿಮ್ದು ಆಲ್ರೆಡಿ ಅಕೌಂಟ್ ಇತ್ತು ಅಂತಂದರೆ ಡಿಜಿಲಾಕರ್ ಅಕೌಂಟು ಇಲ್ಲಿ ವ್ಯಾಲಿಡೇಟ್ ಮಾಡ್ಕೋಬೇಕು. ಅದನ್ನ ಕನೆಕ್ಟ್ ಮಾಡಿಕೊಂಡು ವ್ಯಾಲಿಡೇಟ್ ಮಾಡ್ಕೊಳ್ಳೋಣ. ನಂದು ಇದೆ, ಅದರಿಂದ ನಾವು ವ್ಯಾಲಿಡೇಟ್ ಮಾಡ್ಕೊಳ್ಳೋಣ. ವ್ಯಾಲಿಡೇಟ್ ಥ್ರೂ ಡಿಜಿಲಾಕರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಇದೆ. ಮೊಬೈಲ್ ನಂಬರ್, ಯೂಸರ್ ನೇಮ್ ಅಥವಾ ಆಧಾರ್ ನೇಮ್ ಹೊಡಿಬೇಕು. ಸೊ ನಾನು ಮೊಬೈಲ್ ನಂಬರ್ ಹೊಡಿತೀನಿ. ನೆಕ್ಸ್ಟ್. ಸೊ ಡಿಜಿಲಾಕರ್ ಪ್ರಿಪೇರ್ ಮಾಡೋರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಪಿನ್ನ ಸೆಟ್ ಮಾಡಿರ್ತಾರೆ. ಸೊ ಇವಾಗ ನಾನು ಪಿನ್ ನೋಡಿದ್ದೀನಿ. ಸೊ OTP ಬರುತ್ತೆ ಅಂತ ಹೇಳ್ತಿದ್ದಾರೆ. OTP ಬಂತು. 3 ಸೊ ಇದರಲ್ಲಿ ಅಥಾರಿಟಿ ಅಂತ ಇದೆ. ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸಲ್ಟ್ ಟು ಶೇರ್ ದ ಫಾಲೋಯಿಂಗ್ ವಿತ್. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ KEA ಬೋರ್ಡಿಗೆ ನೀವು ಯಾವ್ದಾರ ಒಂದು ಸ್ವಲ್ಪ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಅವರು ನೀವೇ ಅಂತ ವೆರಿಫೈ ಮಾಡ್ಕೊಳ್ಳೋಕ್ಕೆ ಅವರು ಇದು ಮಾಡ್ತಿದ್ದಾರೆ. ಸೊ ಯಾವ್ದಾರ ನಾನು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಅಲೋ ಅಂತ ಕೊಡ್ತೇನೆ. ನೋಡಿ ಇಲ್ಲಿ ಯಾವ್ದಾರ ಒಂದು 2, ಅಟ್ಲೀಸ್ಟ್ 1 ಅಥವಾ 2 ಆದರೂ ಮಿನಿಮಮ್ 1 ಅಥವಾ ಮಾಡಲೇಬೇಕು. ಸೊ ಒಂದು 2ನ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಅಲೋ ಅಂತ ಕೊಡ್ತಾ ಇದ್ದೀನಿ. ನೋಡಿ ಅಲೋ. ಸೊ ಇಷ್ಟಾದಮೇಲೆ ನನ್ನ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಬಂದ್ಬಿಡ್ತು ನೋಡಿ ನೀಟಾಗಿ. ಅದೇ ಕೂಡ ಆಲ್ಮೋಸ್ಟ್ ಎಷ್ಟೋ ಇನ್ಫಾರ್ಮೇಷನ್ ಎಲ್ಲ ಬಂದ್ಬಿಡ್ತು. ಸೊ ನೇಮು, ಡೇಟ್ ಆಫ್ ಬರ್ತ್ ಎಲ್ಲ ಬಂದಿದೆ. ಸೊ ಈಗ ನೆಕ್ಸ್ಟ್ ಬಂದು ಪಾಸಿಂಗ್ ಇಯರ್ ಯಾವುದ್ಯಾವ್ದಿಲ್ಲ ಅದು ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಬನ್ನಿ. ಸೊ ಇದು ಆಪ್ಷನಲ್ ಅಂತ ಇದೆ, ಏನು ಬೇಕಾಗಿಲ್ಲ. ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್, B.Pharm ಸೆಲೆಕ್ಟ್ ಮಾಡಿ. B.Pharmನೇ ಸೆಲೆಕ್ಟ್ ಮಾಡಬೇಕು. ನೀವು M.Pharm ಎಕ್ಸಾಮ್ ಬರಿತಾ ಇದ್ದೀರಾ ಅಂತಂದರೆ
ಬಿ ಫಾರ್ಮ್ನೇ ಸೆಲೆಕ್ಟ್ ಮಾಡಬೇಕು. ವೇರ್ ಇಸ್ ಬಿ ಫಾರ್ಮ್, ಇಲ್ಲಿದೆ. ಇಂಡಿಯನ್ನೇ. ಇಮೇಲ್ ಐ ಡಿ ಟೈಪ್ ಮಾಡಿ. ನೆಕ್ಸ್ಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅದಾದಮೇಲೆ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಒ ಟಿ ಪಿ ಬಂತು. ಒ ಟಿ ಪಿ ವೆರಿಫಿಕೇಷನ್ಗೆ ಒ ಟಿ ಪಿ ಹಾಕ್ಬೇಕಿಲ್ಲಿ. ಮೊಬೈಲ್ ನಂಬರ್ ಆಗಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಆಯಿತು. ಸೊ ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು. ನೋಡಿ, ಕನಿಷ್ಠ 8 ಕ್ಯಾರೆಕ್ಟರ್ ಉಳ್ಳ ಪಾಸ್ವರ್ಡನ್ನು ನಮೂದಿಸಿ. ಮಿನಿಮಮ್ 8 ನಂಬರ್ ಇರಬೇಕು. 8 ನಂಬರ್ ಇರೋ ಕ್ಯಾರೆಕ್ಟರ್ಸ್ನ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು ನೀವು. ಸೊ ಇದನ್ನ ನೀವೇನು ಕ್ರಿಯೇಟ್ ಮಾಡ್ತೀರಾ ಅದನ್ನ ಒಂದು ಕಡೆ ಬರೆದು ಇಟ್ಕೊಳ್ಳಿ, ಅಥವಾ ಫೋಟೋ ತೆಗೆದು ಇಟ್ಕೊಳ್ಳಿ. ಯಾಕಂದರೆ ಆಮೇಲೆ ನೀವೆಲ್ಲ ಮರಿತೀರಾ. ಸೊ ಭಾಳ ಹಿಂಸೆ ಆಗುತ್ತೆ ಆಮೇಲೆ. ಸೊ ಅದರಿಂದ ಮುನ್ನೆಚ್ಚರಿಕೆಯಾಗಿ ಮೊದಲೇ ಬರೆದು ಇಟ್ಕೊಳ್ಳಿ. ಸೊ ಮತ್ತೆ ರಿಪೀಟ್ ಮಾಡಿ, ಕನ್ಫರ್ಮ್ ಆಯಿತು. ಪಾಸ್ಪೋರ್ಟ್ ಕಂತದ ಬಿಳಿ ಅಭ್ಯರ್ಥಿ ಅಪ್ಲೋಡ್ ಪಾಸ್ಪೋರ್ಟ್ ಸೈಟ್ ವಿತ್ ಬ್ಯಾಕ್ಗ್ರೌಂಡ್ ವಿತ್ ಕ್ಯಾಂಡಿಡೇಟ್ ಫೋಟೋ. ಸೊ ಇದು ಭಾಳ ಇಂಪಾರ್ಟೆಂಟು. ನಾನು ಹೇಳ್ದಂಗೆ ರೂಲ್ಸ್ ಇದೆ. ಬ್ಯಾಕ್ಗ್ರೌಂಡಲ್ಲೇ ಆಗಿರಬೇಕು ನೀವು ಪಾಸ್ಪೋರ್ಟ್ ಫೋಟೋ. ಸೊ ಜೊತೆಗೆ ಡೇಟ್ ಕೂಡ ಇರಬೇಕು ಅಂತ ಹೊಸ ರೂಲ್ಸ್ ಬಂದಿದೆ. ಸೊ ಅದನ್ನು ಹಾಕ್ಬಿಟ್ಟು ಕೂಡ ನೀವು ಅಪ್ಲೋಡ್ ಮಾಡಬೇಕು ನಿಮ್ಮ ಫೋಟೋನ. ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ಯಾಂಪಲಿಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಪ್ಲೋಡ್ ಮಾಡಿದೆ. ಎಂಟರ್ ದ ಡಿಸ್ಪ್ಲೇಡ್ ಸಿಗ್ನೇಚರ್ ಅಲ್ಲ, ಕ್ಯಾಪ್ಚಾ. ಇಲ್ಲಿರೋ ಅದನ್ನ ಕ್ಯಾಪ್ಚಾನ ಬರೀಬೇಕು. ರಿಜಿಸ್ಟರ್ ಇವೆಲ್ಲ ನೀಟಾಗಿ ಫಿಲ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಅಂತ ಕೊಟ್ಟರೆ, ನೋಡಿ ಇಲ್ಲಿ ರಿಜಿಸ್ಟರ್ ಅಂತ ಕೊಡಿ. ರಿಜಿಸ್ಟರ್ ಅಂದ ತಕ್ಷಣ ಕೊಡ್ತಾಗ ಇದು ಬರುತ್ತೆ. ಸೊ ಇದು ಮಾತ್ರ ಭಾಳ ಇಂಪಾರ್ಟೆಂಟು. ಇದನ್ನ ನೀವು ಫೋಟೋ ತಗೊಂಡು ಇಟ್ಕೊಳ್ಳೇಬೇಕು. ಯೂಸರ್ ಐ ಡಿ, ಪಾಸ್ವರ್ಡ್ ನೋಡಿ. ಇದನ್ನ ಸ್ಕ್ರೀನ್ಶಾಟು, ಫೋಟೋ ಅಥವಾ ಏನಾರ ಒಂದು ತಗೊಂಡು ಇಟ್ಕೊಳ್ಳಿ, ಬರ್ಕೊಳ್ಳಿ. ಇಲ್ಲ ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್. ಯುವರ್ ಡೀಟೇಲ್ಸ್, ಲಾಗಿನ್ ಡೀಟೇಲ್ಸ್, ಯೂಸರ್ ಐ ಡಿ ನೋಡಿ. ಇದು ನನ್ನ ಯೂಸರ್ ಐ ಡಿ. ಮತ್ತು ಪಾಸ್ವರ್ಡು ನಾವೇನು ಕ್ರಿಯೇಟ್ ಮಾಡಿರ್ತೀವೋ ಅದೇ, ಅದನ್ನ ಬರೆದಿಟ್ಕೊಳ್ಳಿ. ಐ ಹ್ಯಾವ್ ನೋಟೆಡ್ ಡೌನ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಟು ಪ್ರೊಸೀಡ್ ಫಾರ್ ಲಾಗಿನ್. ಸೊ ನೀವು ಇದನ್ನ ಒಂದ್ಸಲಿ ಓಕೆ ಕೊಟ್ಬಿಟ್ರೆ ಅದು ಬರಲೇದೆ ಇರ್ಬೋದು ಕೂಡ. ಸೊ ಆದ್ದರಿಂದ ನಾನು ಹೇಳ್ತಾ ಇರೋದ್ರಿಂದ ಫೋಟೋ ತಗೊಂಡು ಇಟ್ಕೊಳ್ಳಿ, ಮತ್ತೆ ಒಂದು ಕಡೆ ಬರೆದಿಟ್ಕೊಳ್ಳಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ. ಸೊ ಈಗ ನಾನು ಫೋಟೋ ತಗೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಓಕೆ ಅಂತ ಪ್ರೊಸೀಡಿಗೆ ಕೊಡ್ತಾ ಇದ್ದೀನಿ. ಓಕೆ. ಸೊ ಅಲ್ಲಿ ಈಗ ರಿಜಿಸ್ಟ್ರೇಷನ್ ಆಯಿತು. ಈಗ ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಿ 1 by 1 ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಈಗ ನೋಡಿ, ರಿಜಿಸ್ಟ್ರೇಷನ್ ನಂಬರು ಐತೆ ಇಲ್ಲಿ. ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಯೂಸರ್ ಐ ಡಿ, ಸೊ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀನಿ ಅದು ಹಾಕ್ಬೇಕು. ಸೊ ನೀವು ಏನು ಕ್ರಿಯೇಟ್ ಮಾಡ್ತೀರಾ ನಿಮ್ದು ಹಾಕ್ಬೇಕು. ಆಮೇಲೆ ಎಂಟರ್ ದ ಕ್ಯಾಪ್ಚಾ ಇಲ್ಲೇ ಇದೆ. ನೋಡಿ, ಈಗ ನಾ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿತ್ತಲ್ಲ, ಐ ಡಿ ಮತ್ತು ಪಾಸ್ವರ್ಡ್ ಜನರೇಟ್ ಆಗಿತ್ತಲ್ಲ. ಸೊ ಅದನ್ನ ಅವೆರಡನ್ನೂ ಹಾಕಿ ಕ್ಯಾಪ್ಚಾ ಹೊಡೆದು ಲಾಗಿನ್ ಆಗ್ತಾ ಇದ್ದೀನಿ. ಈಗ ಲಾಗಿನ್ ಅಂತ ಕೊಟ್ಟರೆ ಎಂಟರ್ ಒ ಟಿ ಪಿ ಅಥವಾ ವೆರಿಫಿಕೇಶನ್ ಕೋಡ್, ಒ ಟಿ ಪಿ ಬರುತ್ತಂತೆ. ಒ ಟಿ ಪಿ ಎಂಟ್ರಿ ಮಾಡ್ಬೇಕು ನೀವು. ಮತ್ತೆ
ಸೊ ಯಾಕೋ ಬರ್ತಿಲ್ಲ, ನಾನು ಬ್ಯಾಕ್ ಹೋಗಿ ಮತ್ತೆ ಲಾಗಿನ್ ಆಗ್ತೀನಿ. ಸೊ ರಿಫ್ರೆಶ್ ಕೊಡ್ತೀನಿ. OTP ಬಂತು ಇವಾಗ. 8 ಸೊ ಇದು ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಟ್ಟ ತಕ್ಷಣ ಇದು ಲಾಗಿನ್ ಆಗ್ತು ನೋಡಿ. ಸೊ ಲಾಗಿನ್ ಆಯಿತು, ನಿಮ್ದೆಲ್ಲ ಬಂದಿದೆ. ಈಗ 1 by 1 ಎಲ್ಲ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ನಾನು ನಿಮಗೆ 1 by 1 ಏನೇನು ಫಿಲ್ ಮಾಡಬೇಕು ಎಲ್ಲ ಈಗ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗಿ. ಸೊ ನೋಡಿ, ಫಸ್ಟ್ ಬಂದು ಕೋರ್ಸ್ ಸೆಲೆಕ್ಷನ್. ಎಂಟರ್ ದ ಕೋರ್ಸ್ ಯು ವಿಶ್ ಟು ಗೆಟ್ ಅಡ್ಮಿಷನ್. ಸೊ ನೀವು ಯಾವ ಕೋರ್ಸಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ನೀವೇನಾದರೂ ಮಾಸ್ಟರ್ ಹಿಂಗಂದರೆ ನಾನಿಂದ ಮೇಯ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕಂಟೆಂಟ್ನ M.Pharm ಮತ್ತು Pharm D ಅವರಿಗೆ. ಸೊ ಅದರಿಂದ ನಾವು M.Pharmನ ಸೆಲೆಕ್ಟ್ ಮಾಡೋಣ ನೋಡಿ. ಅದು ಅಲ್ಲದೆ ಬೇರೆ ಕೂಡ ಇದೆ ನೋಡಿ, MSc ಕ್ಲಿನಿಕಲ್ ರಿಸರ್ಚ್, Pharm D, ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್, ಮಾಸ್ಟರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನು ಎಲ್ಲ ಇದೆ. ಸೊ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು M.Pharm ಮತ್ತು Pharm D ಅವರಿಗೆ ಮಾತ್ರ. ಸೊ ಅದರಿಂದ M.Pharmನ ಸೆಲೆಕ್ಟ್ ಮಾಡಿದ್ದೀನಿ. ಎರಡು ನೋಡಿ, M.Pharm ಆ್ಯಂಡ್ Pharm D ಎರಡು ಸೆಲೆಕ್ಟ್ ಮಾಡ್ಬೋದು. ಸೊ ನಾನೀಗ ಜಸ್ಟ್ M.Pharmನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಪ್ಲೈ ಅಂತ ಕೊಡ್ತೀನಿ ನೋಡಿ. ಅಪ್ಲೈ. ಕೋರ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಆಯಿತು. ಬಿಟ್ಟು ಸೊ ಇದು ಕೋರ್ಸ್ ಡೀಟೇಲ್ ಕೋಡ್ ಅನ್ಕೋತೀನಿ. ಸೊ ಇದನ್ನು ಕೂಡ ಬೇಕಿದ್ರೆ ಫೋಟೋ ತಗೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಪೇಜಿಗೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಬಂತು ನೋಡಿ. ಇವಾಗ ಜನರಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತಾ ಹೋಗ್ಬೇಕು. ನಂಬರ್ ಆಫ್ ಇಯರ್ಸ್ ಸ್ಟಡಿ ಇನ್ ಕನ್ನಡ, ನೀವು ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಓದ್ತಾ ಇದ್ದೀರಾ ನೋಡಿ. ಇದು ಹೆಸರು, ನೇಮು, ಫಾದರ್ ನೇಮು, ಇಮೇಲ್ ID ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಯಾವ್ದಾವ್ದು ಬೇಕೋ ಅದನ್ನ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ನಂಬರ್ ಆಫ್ ಇಯರ್ಸ್ ಸ್ಟಡಿ ಇನ್ ಕರ್ನಾಟಕ, ಸೊ ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ. ಸೊ ನಾನು ಬಂದು ತಾಲೂಕು ಸೆಕೆಂಡ್ PUC ಕರ್ನಾಟಕದಲ್ಲೇ ಮಾಡಿದ್ದೀರಾ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡಿ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಕೊಡಿ. ತಾಲೂಕು ಬಂದು ಸೆಲೆಕ್ಟ್ ಮಾಡಿ. ತಾಲೂಕು ಬಂದು ಫಸ್ಟ್ ಪಿನ್ ಕೋಡ್ ಸೆಲೆಕ್ಟ್ ಮಾಡಬೇಕು. ಪಿನ್ ಕೋಡ್ ಸೆಲೆಕ್ಟ್ ಮಾಡಿದ್ರೆ ಕರ್ನಾಟಕ ಅಂತ ಬರುತ್ತೆ. ಸೊ ಇಂಡಿಯನ್ ಅಂತ ಬಂತು. ಮಾತೃಭಾಷೆ ಟ್ಯಾಗ್ ನಂಬರ್ ಇದೇನು ಆಪ್ಷನಲ್ಲು, ಕಂಪಲ್ಸರಿ ಬೇಕಾಗಿಲ್ಲ. 10th ಕೂಡ ಕರ್ನಾಟಕದ ಓದಿದ್ದೀನಿ ಅಂತ ಕೇಳ್ತೈತೆ. ಎಸ್ ಅಂತ ಕೋಣ. ಜಿಲ್ಲೆ ಬಂದು ನಮ್ಮ ಜಿಲ್ಲೆ ಬಂದು ಮಂಡ್ಯ. ಸೊ ರಿಲೀಸಿಯನ್ ಬಂದು ನಮ್ಮದು ಮೆಟೀರಿಯಲ್ ಸ್ಟೇಟಸ್ ಸಿಂಗಲ್. ಸೊ ಇಷ್ಟೆಲ್ಲ ಫಿಲ್ ಆದಮೇಲೆ ನೋಡಿ, ನೀಟಾಗಿ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಫಿಲ್ ಆಗೈತಾ ಅಂತ. ಏನು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಮಿಸ್ಟೇಕ್ಸ್ನ ಕಮ್ಮಿ ಮಾಡಿ, ಯಾಕಂದರೆ ಜಾಸ್ತಿ ತಪ್ಪಾದರೆ ವೆರಿಫಿಕೇಷನ್ ಟೈಮಲ್ಲಿ ಕಷ್ಟ ಆಗುತ್ತೆ. ಸೊ ನೋಡಿ, ಇಷ್ಟೆಲ್ಲ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟು ಸೇವ್ ಅಂತ ಕೊಡಿ. ಜನರಲ್ ಡಾಟಾ ಸೇವ್ ಆಯಿತು. ಸೊ ನೆಕ್ಸ್ಟ್ ಪೇಜಿಗೆ ಹೋಗಿ. ಇವಾಗ ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡಿ. ಸೊ ಗೈಸ್, ಈಗ ಆಲ್ರೆಡಿ ಜನರಲ್ ಡೀಟೇಲ್ಸ್ ಫಿಲ್ ಮಾಡಾಯಿತು. ಸೊ ನೆಕ್ಸ್ಟ್ ಬಂದು ಸ್ಟಡಿ ಡೀಟೇಲ್ಸು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನೋಡಿ, ಇಲ್ಲಿ ಕ್ಲಾಸ್ 1ರಿಂದ ಕ್ಲಾಸ್ 12ವರೆಗೂ, ಹಂಗಂದರೆ ಸೆಕೆಂಡ್ PUC ವರೆಗೂ ಇನ್ಫಾರ್ಮೇಷನ್ನ ಕೇಳಿದ್ದಾರೆ. ಸೊ ಈಗ ನೀವು ಏನು ಅಂದರೆ, ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ, ಅಂದರೆ 10th ಸ್ಕೂಲೇ ಇರುತ್ತೆ, ಆಮೇಲೆ ಕಾಲೇಜ್ ಇರುತ್ತೆ. ನೀವು 1, 2, 3 ಎಲ್ಲ ಕ್ಲಾಸಿಂದ ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅದ್ರ ಅಡ್ರೆಸ್ಸು, ಅದ್ರ ಡಿಸ್ಟಿಕ್ಕು ಮತ್ತು ಯಾವ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತಾ ಬರಬೇಕು. ಸೊ ಮತ್ತು PU ಕೂಡ 11th 12th ಅಂದರೆ PU ಅಂತಲೇ. ಸೊ ಅದನ್ನು ಕೂಡ ನೀವು ಫಿಲ್ ಮಾಡಬೇಕು. ಸೊ ನಾನು ಎಕ್ಸಾಂಪಲಿಗೆ ಒಂದು ಇಡ್ತೇನೆ.
ಎಕ್ಸಾಂಪಲ್ ಒಂದು ಇಡ್ತೀನಿ ನಿಮಗೆ, ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ. ಪಾಸಿಂಗ್ ಇಯರ್ ಈಗ ಪಿ ಯು ಬಂದು 2018 ನೋಡೋಣ. ನೇಮ್ ಬಂದು ಪಿ ಯು ಕಾಲೇಜ್. ಸೊ ಇದು ಬಂದು ಅಡ್ರೆಸ್ಸು. ಡೀಟೇಲಾಗಿ ಫಿಲ್ ಮಾಡಿ, ನಾನು ನಿಮಗೆ ರಫ್ ಆಗಿ ತೋರಿಸ್ತಾ ಇದ್ದೀನಿ. ಡೀಟೇಲಾಗಿ ಫಿಲ್ ಮಾಡಬೇಕು. ದಕ್ಷಿಣ ಕನ್ನಡ. ಮ್ಯಾಂಗ್ಳೂರ್ ಅಂತ ಇದೆ, ದಕ್ಷಿಣ ಕನ್ನಡ ಅಂತ ಇಲ್ಲ. ಮ್ಯಾಂಗ್ಳೂರ್ನ ಸೆಲೆಕ್ಟ್ ಮಾಡೋಣ. ಒಂದು ಯಾವ ಬೋರ್ಡು? ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ನೀವು ಕನ್ನಡದಲ್ಲೇ ಓದಿದ್ರೆ ಕರ್ನಾಟಕ ಸೆಲೆಕ್ಟ್ ಮಾಡಿ, ಕರ್ನಾಟಕ ಬೋರ್ಡ್ ಅಂತ ಇಕ್ಕಿ. ಸೊ ಎಲ್ಲದಕ್ಕೂ ಇದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಎಲ್ಲದಕ್ಕೂ ನೀಟಾಗಿ ಫಿಲ್ ಮಾಡಿ. ಇಷ್ಟೆಲ್ಲ ಫಿಲ್ ಮಾಡಾದ್ಮೇಲೆ ನೋಡಿ, ಪಾಸ್ವರ್ಡ್ ಇಯರು ಕ್ಲಾಸ್ 1 ಪಾಸ್ ಯಾವಾಗ ಆಗಿದ್ದು, ಈ ರೀತಿ ಕ್ಲಾಸ್ 1ಇಂದ 12th ವರೆಗೂ ಅಂದರೆ ಸೆಕೆಂಡ್ PUC ವರೆಗೂ ಫಿಲ್ ಮಾಡಿ. ಸೊ ಸ್ಕೂಲ್ ನೇಮ್ ಕೂಡ ಫಿಲ್ ಮಾಡಬೇಕು ಟೋಟಲ್ ಆಗಿ ಎಲ್ಲ ಕೂಡ 12 ಕೂಡ. ಮತ್ತೆ ಅಡ್ರೆಸ್ಸು, ಯಾವ ಅಡ್ರೆಸ್ಸು ಅಂತ, ಮತ್ತೆ ಯಾವ ಡಿಸ್ಟಿಕಲ್ಲಿ ಅದು ಲೊಕೇಟ್ ಆಗಿದೆ, ಮತ್ತೆ ಯಾವ ಬೋರ್ಡ್ ಅದು, ಕರ್ನಾಟಕ ಬೋರ್ಡ್ ಅಥವಾ ಬೇರೆ ಬೋರ್ಡ, ಸ್ಟೇಟ್ ಬೋರ್ಡ, CBSEನ ಅಥವಾ ICSEನ. ಸೊ ಇದನ್ನ ಕ್ಲಾಸ್ 1ರಿಂದ ಸೆಕೆಂಡ್ PUC ವರೆಗೂ ಡೀಟೇಲ್ ಆಗಿ ಫಿಲ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಫಿಲ್ ಮಾಡಿದ್ದೀನಿ ನಿಮಗೆ ರೆಫರೆನ್ಸಿಗೋಸ್ಕರ. ಸೊ ನೀವು ಡೀಟೇಲ್ ಆಗಿ ಫಿಲ್ ಮಾಡಿ, ಅಡ್ರೆಸ್ ಏನಿದೆ ಅದನ್ನ ಹಾಕಿ. ಸೊ ಇದೆಲ್ಲ ಆದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಸ್ಟಡಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಕೊಡಿ. ಸೊ ನೆಕ್ಸ್ಟ್ ಬಂದು ನೋಡಿ ಈ ಥರ ಆಗಿದೆ, ಸೇವ್ ಅಂತ ಆಗಿದೆ ಎಲ್ಲ. ಸೊ ನೆಕ್ಸ್ಟ್ ಪೇಜಿಗೆ ಹೋಗಿ. ಮತ್ತೆ ಈಗ ಸೊ ಈ ಸ್ಟೆಪ್ಪು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು, ಇದನ್ನ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಸೊ ನೋಡಿ ಏನಂತ ನೋಡ್ತಾ ಹೋಗೋಣ. ರಿಸರ್ವೇಶನ್ ಕ್ಲೈಮ್ ಮಾಡೋಕ್ಕೆ, ಸೊ ನಿಮಗೆ ಸೀಟು ರ್ಯಾಂಕಿಂಗ್ ಅನೌನ್ಸ್ ಆಗಿದೆ ರಿಸರ್ವೇಶನ್ ಮೇಲೆ, ಜನರಲ್ನ ಅಥವಾ OBCನ, SCನ, STನ, ಅಥವಾ ಹೈದರಾಬಾದ್ ಕರ್ನಾಟಕ ರೀಜನ್ ರಿಸರ್ವೇಶನ್, ಜಮ್ಮು ಕಾಶ್ಮೀರ ರೀಜನ್ ರಿಸರ್ವೇಶನ್. ಸೊ ಈ ರೀತಿ ಬೇಕಾದಷ್ಟಿದೆ. ಸೊ ಈ ಸ್ಟೆಪ್ಪು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ಎಲ್ಲರೂ ನೀಟಾಗಿ ನೋಡಿ, ಸೊ ಜೊತೆಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ರಿಸರ್ವೇಶನ್ ಕ್ಲೈಮ್ಸ್, ಸೊ ನೀವು ಯಾವ್ಯಾವ ರಿಸರ್ವೇಶನ್ ಕ್ಲೈಮ್ ಮಾಡಬೇಕು ಅಂತಿದ್ದೀರಾ ಅಂತ. ಎಂಟರ್ ಯುವರ್ ಕ್ಯಾಟಗರಿ, ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಆರ್ ಹೈದರಾಬಾದ್ ಕರ್ನಾಟಕ ಅಂಡ್ ಸ್ಪೆಷಲ್ ಕ್ಯಾಟಗರೀಸ್ ವಿತ್ ವಾಟ್ ಎವರ್ ಇಸ್ ನೆಸೆಸರಿ. ಸೊ ನೀವು ಯಾವ ಕ್ಯಾಟಗರಿ ಸೇರಿದ್ದು, ಮತ್ತೆ ನಿಮಗೆ ವರ್ಷಕ್ಕೆ ಎಷ್ಟು ಇನ್ಕಮ್ ಬರುತ್ತೆ, ಸೊ ಅಥವಾ ನೀವು ಹೈದರಾಬಾದ್ ಕರ್ನಾಟಕ ರೀಜನ್ನಿಂದ ಬಂದಿದ್ದೀರಾ, ಅಥವಾ ನಿಮ್ಗೆ ಏನಾದ್ರು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಫಿಸಿಕಲ್ ಡಿಸಬಿಲಿಟಿ ಏನಾದರೂ ಇದೆಯಾ ಅಂತ ಇದ್ರೆ ಎಂಟರ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ನೀವು GM ಹೊರತುಪಡಿಸಿ ಬೇರೆ ವರ್ಗಗಳನ್ನು ಕ್ಲೈಮ್ ಮಾಡಲು ಬಯಸುತ್ತೀರಾ. ಸೊ ಜನರಲ್ ಮೆರಿಟ್ ಆದರೆ, ನೀವೇನಾದ್ರೂ ಜನರಲ್ ಮೆರಿಟ್ ಆದರೆ ನೋ ಅಂತ ಹಾಕ್ಬೇಕು. ಅಥವಾ ನೀವು ಜನರಲ್ ಮೆರಿಟ ಹಾಕದೆ ಹೋದರೆ OBC, SC, ST ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಅಥವಾ ಬೇರೆ ಯಾವುದಾದ್ರೂ ಕಮ್ಯುನಿಟಿ ಇದ್ರೆ ನೀವು ಎಸ್ ಅಂತ ಹಾಕ್ಬೇಕು. ಅಕಸ್ಮಾತ್ ನೀವೇನಾದ್ರು ಜನರಲ್ ಅಂತ ಇದ್ರೆ ಅದಕ್ಕೆ ಮಾತ್ರ ನೋ ಅಂತ ಹಾಕ್ಬೇಕು. ಸೊ ನಾನು ಇವಾಗ ಇದರಲ್ಲಿ ಎಸ್ ಅಂತ ಹಾಕ್ತೇನೆ. ನೋ ಅಂತ ಹಾಕ್ತೇನೆ. ನೋ ಅಂತ ಹಾಕಿದ್ರೆ ಏನು ಬರಲ್ಲ. ಎಸ್ ಅಂತ ಹಾಕಿದ್ರೆ ನೋಡಿ RD ನಂಬರ್ ಹಾಕ್ಬೇಕು. RD ನಂಬರ್ ಅಂತಂದ್ರೆ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ. ಅದು ನಿಮ್ಗೆ ತಾಲೂಕು ಆಫೀಸಲ್ಲಿ ಸಿಕ್ಕತ್ತೆ ಅದು. ಸೊ ನೀವು ಆಲ್ಮೋಸ್ಟ್ ಎಲ್ಲರ ಮನೆಯೆಲ್ಲ ಇರುತ್ತೆ, ಎಷ್ಟೊಂದು ಜನಕ್ಕೆ ಎಲ್ರಿಗೂ ಗೊತ್ತಿರತ್ತೆ ಅದು ನಿಮ್ಗೆ.
ಸೊ ಅದಿಲ್ಲ ಅಂತಂದ್ರೆ ಆದಷ್ಟು ಬೇಗ ಮಾಡಿಸ್ಕೊಂಡು ಬಂದು ನೀವೇನಾದ್ರು ಕ್ಲೈಮ್ ಮಾಡಬೇಕು ಅಂತಂದ್ರೆ ಅವೆಲ್ಲ ಬೇಕೇ ಬೇಕು. ಸೊ ಅದಿಲ್ಲ ಅಂತಂದ್ರೆ ನೀವು ಆದಷ್ಟು ಬೇಗ ಮಾಡಿಸ್ಕೊಂಡು ಬಂದು ಇಲ್ಲಿ ಆರ್ ಡಿ ನಂಬರ್ ಹೊಡಿಬೇಕು, ಅವಾಗ ಅದು ಡಿಟೆಕ್ಟ್ ಆಗುತ್ತೆ ಎಷ್ಟಿದೆ ಅಂತ. ಸೊ ನಾನು ಇವಾಗ ನೋ ಅಂತ ಹೊಡಿತೀನಿ. ಅಕಸ್ಮಾತ್ ನೀವೇನಾದ್ರೂ ಸ್ಯಾಂಪಲ್ಗೋಸ್ಕರ ನಾನು ನೋ ಅಂತ ಹೊಡಿತಾ ಇದ್ದೀನಿ ಅಷ್ಟೇ. ಸೊ ನೀವೇನಾದ್ರೂ ನಿಜವಾಗ್ಲೂ ಜನರಲ್ ಮೆರಿಟ್ ಆದ್ರೆ ಮಾತ್ರ ನೋ ಅಂತ ಹಾಕ್ಬೇಕು. ಅಕಸ್ಮಾತ್ ನೀವು ಜನರಲ್ ಮೆರಿಟ್ ಅಲ್ಲದೆ ಬೇರೆ ಕ್ಯಾಟಗರಿ ಆಗಿದೆ, ನೀವು ಎಸ್ ಅಂತ ಕ್ಲೈಮ್ ಮಾಡಬೇಕು. ಸೊ ನೋಡಿ, ನೀವು ಆದಾಯ ಕ್ಲೈಮ್ ಪಡೆಯಲು ಬಯಸುತ್ತೀರಾ? ಡು ಯು ವಾಂಟ್ ಕ್ಲೈಮ್ ಇನ್ಕಮ್ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಲೆಸ್ ದೆನ್ 8 lakhs? ಎಸ್ ಅಂತ ಹೊಡೆದ್ರೆ ಹಳೆ ಹೊಡಿಬೇಕು, ನೋ ಅಂತ ಹೊಡೆದ್ರೆ ಏನು ಹೊಡೆಯಂಗಿಲ್ಲ. ಸೊ ನೀವೇನಾದ್ರು ಜನರಲ್ ಮೆರಿಟ್ ಆಗಿ ನೀವು ಅಲ್ಲಿ ನೋ ಅಂತ ಹೊಡೆದು ಫಸ್ಟ್ ಆಪ್ಷನ್ ಅಲ್ಲಿ, ಸೊ ಸೆಕೆಂಡ್ ಆಪ್ಷನ್ ನಲ್ಲಿ ನೀವು ಡು ಯು ವಾಂಟ್ ಟು ಕ್ಲೈಮ್ ಇನ್ಕಮ್ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಲೆಸ್ ದೆನ್ 8 lakhs. ಸೊ ಜನರಲ್ ಮೆರಿಟ್ ಆಗಿ ನಿಮ್ಗೆ ಏನಾದ್ರು ವರ್ಷಕ್ಕೆ 8 ಲಕ್ಷಕ್ಕಿಂತ ಕಡಿಮೆ ಬರುತ್ತಾ ಇದೆ ಅಂತ ಇದೆ. ಹೌದು ಅಂದ್ರೆ ಹೌದು ಅಂತ ಹೊಡಿರಿ. ಹೌದು ಅಂತ ಅಂದ್ರೆ ನೀವು ಕ್ಲೈಮ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ನೀವು ಈ ಕ್ಯಾಟಗರಿಯಲ್ಲಿ ಕ್ಲೈಮ್ ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಬಂದು EVS and RA Vaishya next again income certificate will be not for income claim. ಓಕೆ, ನೀವು 371J ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಕಾಲಂ ಸಲ್ಲಿಸುತ್ತೆ. ಆರ್ ಯು ಅಪ್ಲೈಂಗ್ ಫಾರ್ ಆರ್ಟಿಕಲ್ 371J ಕಲ್ಯಾಣ ಕರ್ನಾಟಕ? ನೀವೇನಾದ್ರು ಕಲ್ಯಾಣ ಕರ್ನಾಟಕ ರೀಜನ್ ಆಗಿದ್ರೆ, ಸೊ ನೀವು ಅದರ ಅಂಡರ್ ರಿಸರ್ವೇಶನ್ ಕ್ಲೈಮ್ ಮಾಡಬೇಕು ಅಂತಂದ್ರೆ ಹೌದು ಅಂತ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೊಡೀರಿ. ಈಗ ನಾರ್ಮಲ್ ಆಗಿದ್ರೆ ಇಲ್ಲ ಅಂತ ಹೊಡೀರಿ. ನೀವೇನಾದ್ರು ಅದೇ ರೀಜನ್ ಅವರಾಗಿದ್ರೆ ನಿಮ್ಗೆಲ್ಲ ರಿಕ್ವೈರ್ಡ್ ಸರ್ಟಿಫಿಕೇಟ್ಸ್ ಅಥವಾ ಏನೇನೆಲ್ಲ ಇದು ಅಂತಂದ್ರೆ ಎಸ್ ಅಂತ ಹೊಡೀರಿ. ಸೊ ನೆಕ್ಸ್ಟ್ ಬಂದು ನೋಡಿ, ನೀವು ಯಾವುದೇ ವಿಶೇಷ ವರ್ಗಗಳನ್ನು ಕ್ಲೈಮ್ ಮಾಡಲು ಬಯಸುತ್ತೀರಾ? ಡು ಯು ವಾಂಟ್ ಟು ಕ್ಲೈಮ್ ಎನಿ ಸ್ಪೆಷಲ್ ಕ್ಯಾಟಗರೀಸ್? ಸೊ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಕೂಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ಗೆ ಅಂತಾನೆ ಒಂದು ಸ್ವಲ್ಪ ಸೀಟ್ ನ ಮಡಗಿದ್ದಾರೆ. ಸೊ ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ ಇದ್ರೆ ಅಥವಾ ಸರ್ಟಿಫಿಕೇಟ್ ಅಲ್ಲದೇನೆ ಕೂಡ ಇವರು ಕೂಡ ಚೆಕ್ ಮಾಡಿಸ್ತಾರೆ ಬರೋ ದಿನಗಳಲ್ಲಿ. ನಾನ್ ಇಶ್ಯೂ ಸರ್ಟಿಫಿಕೇಟ್ ಅಥವಾ ಏನೋ ಬೇಕು, ಡಾಕ್ಟರ್ ಇಂದ ಸರ್ಟಿಫಿಕೇಟ್ ಬೇಕು, ಎಷ್ಟು ಪರ್ಸೆಂಟ್ ಏನು ಅಂತ. ಸೊ ನೀವು ಇದರಲ್ಲಿ ಕ್ಲೈಮ್ ಮಾಡ್ತೀರಾ? ಫಿಸಿಕಲ್ ಹ್ಯಾಂಡಿಕ್ಯಾಪ್ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ಹೌದು ಅಂತ ಕ್ಲಿಕ್ ಮಾಡಬೇಕು. ನಿಮ್ಗೇನು ಬೇಡ ಇಲ್ಲ ನಮ್ಗೆ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು. ಸೊ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ್ದ್ರಲ್ಲಿ ಅಂತಾನು ಇದೆ ನೋಡಿ, ಸೆಲೆಕ್ಟ್ ಸಬ್ ಲೆವೆಲ್ ಆಫ್ PS, ಯಾವ ಡಿಸೀಸ್ ಅಂತಾನು ಇದೆ, ಲೋ ವಿಷನ್, ಡೆಫ್, ಬ್ಲೈಂಡ್ನೆಸ್ ಇದೆ, ಮತ್ತೆ ಪಾರ್ಕಿನ್ಸನ್ ಡಿಸೀಸ್. ಸೊ ಬೇಕಾದಷ್ಟು ಡಿಸೀಸ್ ಇದೆ, ಅದನ್ನ ನೀವು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇಷ್ಟಾದ್ಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ ರಿಸರ್ವೇಶನ್ ಕ್ಲೈಮ್ ಸಕ್ಸಸ್ಫುಲಿ ಅಂತ ಆಯ್ತು. ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಪೇಜ್ ಹೋಗೋಣ. ನೆಕ್ಸ್ಟ್ ಪೇಜ್ ಬಂದು ಡಿಗ್ರಿ ಎಲಿಜಿಬಿಲಿಟಿ ಡೀಟೇಲ್ಸ್. ಡಿಗ್ರಿ ಬಗ್ಗೆ ನೀವು ಎಂಟ್ರಿ ಮಾಡಬೇಕು. ಕ್ವಾಲಿಫೈಯಿಂಗ್ ಎಕ್ಸಾಮು B.Pharm. ನೀವು B.Pharm ಪಾಸ್ ಆಗೇನೆ M.Pharmಗೆ ಸೀಟ್ ತಗೊಳಕೇನೆ ಬರೀತಾ ಇರೋದು. ಸೊ ನೀವು ಇವಾಗ ಯಾವ ಎಕ್ಸಾಮ್ ಕ್ವಾಲಿಫೈಯಿಂಗ್ ಆಗ್ತಾ ಇದ್ದೀರಾ ಅಂದ್ರೆ ಅದು B.Pharm. ಕಾಲೇಜ್ ನೇಮ್ ಬಂದು ನಿಮ್ಮದು ಕಾಲೇಜ್ ನೇಮ್ ಹೊಡೀರಿ, ಮತ್ತೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಹೊಡೀರಿ. ಅಂದ್ರೆ B.Pharm ರಿಜಿಸ್ಟ್ರೇಷನ್ ನಂಬರು. ಆರು ಡೊಮಿಸಿಲ್ ಆಫ್ ಕರ್ನಾಟಕ ಪರ್ ಮಿನಿಮಮ್. ನೀವು ಕರ್ನಾಟಕದ ನಿವಾಸಿ ಅಂತ ಕೇಳ್ತಿದ್ದಾರೆ. ಫಾರ್ ಮಿನಿಮಮ್ 7 years. ಎಸ್, ನಾವು ಕರ್ನಾಟಕದವರೇ. ನೇಮ್ ಆಫ್ ದ ಯೂನಿವರ್ಸಿಟಿ, ನಿಮ್ದು ಯಾವ ಯೂನಿವರ್ಸಿಟಿ ಅಂತ ಹೊಡೀರಿ. ಆಲ್ಮೋಸ್ಟ್ ಎಷ್ಟೊಂದು ಜನದ್ದು ರಾಜೀವ್ ಗಾಂಧಿನೇ ಇರುತ್ತೆ. ಸೊ ರಾಜೀವ್ ಗಾಂಧಿ ಅಲ್ದೇನೆ ಬೇರೆ ಬೇರೆ ಕೂಡ ಇದೆ, KLE ಕೂಡ ಇದೆ, ನಿಟ್ಟೆ ಇದೆ, ಆದಿಚುಂಚನಗಿರಿ ಇದೆ, ರಾಮಯ್ಯ ಇದೆ. ಸೊ ಅದರಿಂದ ನಿಮ್ದು ಯಾವ ಯೂನಿವರ್ಸಿಟಿ ಅಂತ ನೀವು ಹೊಡಿಬೇಕು. ಡಿಗ್ರಿ ಕಂಪ್ಲೀಷನ್ ಇಯರು, ನೀವು ಯಾವಾಗ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅಂತ ಹಾಕಿ. ಸೊ ನೀವೇನಾದ್ರು 20
ನೋಡಿ ನಿಮ್ಗೆ ಎಷ್ಟೊಂದು ಜನ ಡೌಟ್ ಬರ್ಬೋದು. ಸೊ ಎಷ್ಟೊಂದು ಜನ 7th ಸೆಮ್ ಅಲ್ಲಿ ಇದ್ದೀರಾ. ಸೊ ನೀವು ಯಾವಾಗ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಂಗಂದ್ರೆ, ಯಾಕಂದ್ರೆ 8th ಸೆಮ್ ಎಕ್ಸಾಮ್ ಇನ್ನೂ ನಡೆದಿಲ್ಲ. 8th ಸೆಮ್ ಕೂಡ ಇದ್ದಾರೆ, 7th ಸೆಮ್ ಗಂಟೆ ಕಂಪ್ಲೀಟ್ ಆಗಿದೆ. ಸೊ ನಿಮಗೂ ಗೊತ್ತು ನೆಕ್ಸ್ಟ್ ತಿಂಗಳು ಎಕ್ಸಾಮ್ ಇದೆ. ಸೊ ನೀವು ಇದೇ ವರ್ಷ ಕಂಪ್ಲೀಟ್ ಮಾಡ್ತೀರಾ. ಸೊ ಅದರಿಂದ ನೀವು 2025 ಅಂತಾನೆ ಸೆಲೆಕ್ಟ್ ಮಾಡಬೇಕು. ಸೊ ಅಕಸ್ಮಾತ್ ನೀವೇನಾದ್ರು ರಿಪೀಟರ್ ಆಗಿದ್ರೆ ಅಥವಾ 1 ವರ್ಷ 2 ವರ್ಷದಿಂದ ಕಾಯ್ತಾ ಇದ್ರೆ ನಿಮ್ದು ಏನೇ ಇರಲಿ, ಬಟ್ ನಿಮ್ದು B.Pharm ಯಾವಾಗ ಕಂಪ್ಲೀಟ್ ಆಯ್ತು ಆ ಡೇಟ್ನ ಆ ವರ್ಷನ ನೀವು ಸೆಲೆಕ್ಟ್ ಮಾಡಬೇಕು. ಸೇವ್ ಅಂತ ಕೊಡಿ. ಕಾಲೇಜ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ. Do you have not completed the final year? Please upload the marks card up to the last completed semester. ಸೊ ನೀವೇನಾದರೂ ಫೈನಲ್ ಇಯರ್ನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ, ಐ ಮೀನ್ ನೀವೇನಾದ್ರು ರಿಪೀಟರ್ ಅಲ್ಲ ಅಥವಾ 1 ವರ್ಷದಿಂದ ವೇಟ್ ಮಾಡಿಲ್ಲ ಅಂತಂದ್ರೆ, ಲೇಟೆಸ್ಟ್ ಮಾರ್ಕ್ಸ್ ಕಾರ್ಡ್ ಯಾವ್ದಿದೆ ಅಲ್ಲಿವರೆಗೂ ನೀವು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಸೊ ನೋಡಿ, ಇಫ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಫೈನಲ್ ಇಯರ್, ಪ್ಲೀಸ್ ಅಪ್ಲೋಡ್ ದ ಮಾರ್ಕ್ಸ್ ಕಾರ್ಡ್ ಅಪ್ ಟು ದ ಲಾಸ್ಟ್ ಕಂಪ್ಲೀಟೆಡ್ ಸೆಮಿಸ್ಟರ್. ಸೊ ನೀವು ಫೈನಲ್ ಇಯರ್ನ ಕಂಪ್ಲೀಟ್ ಮಾಡಿಲ್ಲ ಹಂಗಂದ್ರೆ, 8th ಸೆಮ್ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ, ನಿಮ್ಮ ಹತ್ರ ಎಲ್ಲಿ ತನಕ ಮಾರ್ಕ್ಸ್ ಕಾರ್ಡ್ ಇದೆ ಆ ಮಾರ್ಕ್ಸ್ ಕಾರ್ಡ್ನ ಅಪ್ಲೈ ಮಾಡಿ ಅಂತ ಕೇಳ್ತಿದ್ದಾರೆ. ನಮ್ಮ ಕೋರ್ಸ್ ಬಂದು B.Pharm ಬಂದು 4 ವರ್ಷ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಾನಿಲ್ಲಿ ಮೀನ್ಸ್ ಯಾವ ರೀತಿ ಅಂತಂದ್ರೆ, ನೀವು ಇಲ್ಲಿ ಯಾವ ರೀತಿ ಹಾಕ್ಬೇಕು ಅಂತಂದ್ರೆ, ಸೆಮ್ 1, ಸೆಮ್ 2, ಸೆಮ್ 3, ಸೆಮ್ 4, ಸೆಮ್ 5, ಸೆಮ್ 6, ಸೆಮ್ 7, ಸೆಮ್ 8. ಅಕಸ್ಮಾತ್ ನೀವೇನಾದರೂ 7th ಸೆಮ್ ಆಗಿದ್ರೆ ನೀವು 7th ಸೆಮ್ ಮಾತ್ರ ಇಲ್ಲಿ ಹಾಕ್ಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತಂದ್ರೆ ಟೋಟಲ್ ಮಾರ್ಕ್ಸು, ಆ ಸೆಮ್ಮಿಂದು ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಎಲ್ಲ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ ನಿಮ್ಮ ರಿಸಲ್ಟ್ ಕಾಪಿಲಿ ನೀವು ಕೂಡ ನೋಡ್ಬೋದು. ಫಸ್ಟ್ ಸೆಮ್ದು ಮತ್ತು ಸೆಕೆಂಡ್ ಸೆಮ್ದು ಹಂಗಂದ್ರೆ, ಫಾರ್ ಎಕ್ಸಾಂಪಲ್ 300 + 350 ಇದ್ರೆ 650 ಅಂತ ಹಾಕ್ಬೇಕು. ಇದರಲ್ಲಿ ಕೂಡ 300 + 300 ಇದ್ರೆ 600 ಅಂತ ಹಾಕ್ಬೇಕು. ಸೊ ಇದರಲ್ಲಿ 350 ಅಥವಾ 450 ಇದ್ರೆ 900, ಈ ಥರ ಎರಡು ಕಂಬೈನ್ ಮಾಡಿ ಹಾಕ್ಬೇಕು. ಸೊ ಇದು ಮ್ಯಾಕ್ಸಿಮಮ್ ಮಾರ್ಕ್ಸು. ಈಗ ಒಂದು ಸಬ್ಜೆಕ್ಟಿಗೆ 100 ಅಂತಂದ್ರೆ 4 ಸಬ್ಜೆಕ್ಟ್ ಇದ್ರೆ 400 ಮಾರ್ಕ್ಸು. ಸೊ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎರಡು ಸೇರಿ ಹಾಕ್ಬೇಕು ಇಲ್ಲಿ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಫೋರ್ತ್ ಸೆಮ್, ಫಿಫ್ತ್ ಸೆಮ್ 6th 7th 8th. ಅಕಸ್ಮಾತ್ ನೀವೇನಾದರೂ 7th ಮಾತ್ರ ಕಂಪ್ಲೀಟ್ ಮಾಡಿದರೆ 7th ಮಾತ್ರ ಹಾಕಿ. 8th ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ 8th ಹೋಗ್ಬೇಡಿ. ಈಗ ಫಾರ್ ಎಕ್ಸಾಂಪಲ್ 7th ಸೆಮ್ಮಿಂದು 500 ಮಾರ್ಕ್ಸ್ ಇತ್ತು ಅಂತಂದ್ರೆ 500 ಮಾತ್ರ ಹಾಕಿ. 8th ಸೆಮ್ಮಿಂದು 500 ಇತ್ತು ಅಂದ್ರೆ 500 + 500 1000 ಅಂತ ಹಾಕಕ್ಕೆ ಹೋಗ್ಬೇಡಿ. ಬರೀ 7th ಸೆಮ್ಮಿಂದು ಮಾತ್ರ ಹಾಕಿ. ಇನ್ ಕೇಸ್ ನೀವೇನಾದರೂ ಇನ್ನು 8th ಸೆಮ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ, ಕಂಪ್ಲೀಟ್ ಮಾಡಿದ್ರೆ ನೀವು ಅದನ್ನು ಕೂಡ ಎಂಟ್ರಿ ಮಾಡಬೇಕು. ಸೊ ಅಪ್ಟೇನ್ ಮಾರ್ಕ್ಸ್ ಬಂದು ನೀವು ಯಾವ ರೀತಿ ಟೋಟಲ್ ಮಾರ್ಕ್ಸ್ನ ಕೌಂಟ್ ಮಾಡ್ತೀರಾ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ದು, ಸೊ ಹಂಗೆ ನಿಮಗೆ ಎಷ್ಟು ಬಂದಿದೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ದು ಎರಡನ್ನೂ ಟೋಟಲ್ ಮಾಡಿ ಇಲ್ಲಿ ಹಾಕ್ಬೇಕು. ಇಲ್ಲಿ ಥರ್ಡ್ ಸೆಮ್ ಫೋರ್ತ್ ಸೆಮ್ಮು, ಇಲ್ಲಿ 5th 6th, ಇಲ್ಲಿ 7th 8th. ಇಲ್ಲಿ ಅಕಸ್ಮಾತ್ ನೀವು 8th ಬರ್ದಿಲ್ಲ ಅಂತಂದ್ರೆ ಇಲ್ಲಿ 7th ಮಾತ್ರ ಇಲ್ಲಿ ಎಂಟ್ರಿ ಕೂಡ ಮಾಡಬೇಕು, ಇಲ್ಲಿ ಕೂಡ ಎಂಟ್ರಿ ಮಾಡಬೇಕು. ಸೊ ಇದು ನಂಬರ್ ಆಫ್ ಅಟೆಂಪ್ಟ್ಸ್. ಸೊ ನೀವು ಫಸ್ಟ್ ಸೆಮ್ಮಲ್ಲಿ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದು ಸಬ್ಜೆಕ್ಟ್ ಮಾತ್ರ 2 ಸಲ ಅಟೆಂಪ್ಟ್ ಮಾಡಿದ್ದೀರಾ ಹಂಗಂದ್ರೆ ಫಸ್ಟ್ ಸೆಮ್ಮಲ್ಲಿ ಫೇಲ್ ಆಗಿ ಸೆಕೆಂಡ್ ಸೆಮ್ಮಲ್ಲಿ ಕೂಡ ಅಟೆಂಡ್ ಆಗಿದ್ದೀರಾ. ಸೊ ಆ ಸಬ್ಜೆಕ್ಟ್ನ ನೀವು ಅಟೆಂಪ್ಟ್ ಒಂದ್ಸಲಿಗಿಂತ ಮೇಲಾಗಿದ್ರು ಕೂಡ ಅದನ್ನ ನೀವು 2 ಅಂತ ಆಗುತ್ತೆ. ಸೊ ನೀವು 2 ಅಂತ ಹಾಕ್ಬೇಕು. ಸೊ ಅಕಸ್ಮಾತ್ ನಿಮ್ದು ಫಸ್ಟ್ ಸೆಮ್ ಸಬ್ಜೆಕ್ಟ್ ಥರ್ಡ್ ಸೆಮ್ ವರೆಗೂ ಬರ್ದಿದ್ದೀರಾ ಅಂತಂದ್ರೆ ನಾನು 3 ಸಲ ಬರ್ದಿದ್ದೀರಾ ಅಂತ 3 ಅಂತ ಹಾಕ್ಬೇಕು. ನೀವು ಎಲ್ಲ ಸಬ್ಜೆಕ್ಟ್ ಅಲ್ಗೆ ಹೋದ್ರು ಒಂದು ಸಬ್ಜೆಕ್ಟ್ ಕೂಡ ನೀವು ಬ್ಯಾಕ್ಲಾಗ್ ಇದ್ದು ರಿಪೀಟ್ ಮಾಡಿದ್ರೆ ಅದನ್ನ ನೀವು ಎಂಟ್ರಿ ಮಾಡಲೇಬೇಕು. ಇಲ್ಲಿ 3 4 ಇಷ್ಟು ಬಂದಷ್ಟಾದ್ರು ಎಂಟ್ರಿ ಮಾಡ್ಬೋದು. ಬಟ್ ಎಲ್ಲ ಸಬ್ಜೆಕ್ಟ್ಗೂ ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಏನು ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಸೆಮಿಸ್ಟರ್ ಇಂದ ಏನಾದರೂ ಬ್ಯಾಕ್ಲಾಗ್ ಇದ್ರೂ ಕೂಡ ಅಥವಾ ರಿಪೀಟ್ ಅಂತ ಬಂದಾಗ ಕೂಡ ಅದು ಇಲ್ಲಿ ಎಂಟರ್ ಆಗ್ಬೇಕು. ಯಾಕೆ ನೀವು ಅನ್ಕೋಬಹುದು ನಾನು ಬೇರೆ ಸಬ್ಜೆಕ್ಟಿಗೆ ಇಲ್ಲ ಬರೀ ಅದೊಂದು ಸಬ್ಜೆಕ್ಟಿಗೆ ಮಾತ್ರ ನಂಬರ್ 2 3 ಹಾಕುತ್ತಾ ಹೋಗ್ಬೋದಾ ಅಂತ. ಆ ಥರ ಇಲ್ಲ. ಒಂದ್ಸಲಿ ನೀವು ಯಾವ್ದಾದ್ರು ಸೆಮಿಸ್ಟರ್ ಅಥವಾ ಇಯರ್ ಅಲ್ಲಿ ಒಂದು ಬ್ಯಾಕ್ಲಾಗ್ ಇತ್ತು ಅಂತಂದ್ರೆ ಅದನ್ನ ನೀವು ಎಷ್ಟು ಸಲ ಎಕ್ಸ್ಟೆಂಡ್ ಮಾಡಿದ್ರೆ 2 ಸಲ ಇದ್ರೆ 2, 3 ಸಲ ಇದ್ರೆ 3, 4 ಇದ್ರೆ 4 ಅದನ್ನ ಸೇಮ್ ಇದನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ನಾನಿಲ್ಲಿ ಆ್ಯಡ್ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ಗೆ ನಿಮಗೆ ಸೇವ್ ಮಾಡ್ತೀನಿ. ಫಸ್ಟ್ ಸಮ್ 500, ಸೆಕೆಂಡ್ ಸಮ್ 650 ಅಂತ ಅನ್ಕೋಣ. 1150 ಅಪ್ಟೇನ್ ಮಾರ್ಕ್ಸ್ 400 ಅನ್ಕೋಣ. 800
ಸೊ ನಂಬರ್ ಆಫ್ ಅಟೆಂಪ್ಟ್ಸು, ಫಾರ್ ಎಕ್ಸಾಂಪಲ್ ನಂದು PIC 2 ಸಲ ಬರ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ನಾನು ಇವೆಲ್ಲ ಕೂಡ PIC ಬಿಟ್ಟು ಇನ್ನೆಲ್ಲ ಸಬ್ಜೆಕ್ಟ್ ಒಂದೇ ಶಾರ್ಟ್ ಆಗಿ ಕ್ಲಿಯರ್ ಆಗಿದ್ರು ಕೂಡ ಬಟ್ PICನ 2 ಸಲ ಬರ್ತಿದ್ದೀನಿ. ಸೊ ಅದರಿಂದ 2 ಅಂತ ಹಾಕ್ಬೇಕು ಇಲ್ಲಿ. ಸೊ ಇದನ್ನ ನಾನು ಫ್ರೀಕ್ವೆಂಟ್ ಆಗಿ ಹಾಕ್ತಾ ಇದ್ದೀನಿ. ಇಟ್ಸ್ ನಾಟ್ ಅಕ್ಯುರೇಟ್, ಇದು ಕರೆಕ್ಟ್ ಆಗಿಲ್ಲ. ಏನಂತಂದ್ರೆ ನೀವು ಮಾರ್ಕ್ಸ್ ಕಾರ್ಡ್ಸ್ಗಳನ್ನ ನೋಡ್ಕೊಂಡು ಎಷ್ಟೆಷ್ಟು ಕೌಂಟ್ ಇದೆ ಕರೆಕ್ಟಾಗಿ ನೋಡ್ಕೊಂಡು ಪ್ಲಸ್ ಮಾಡ್ಬಿಟ್ಟು ಹಾಕಿ. ನೀವು ಕೂಡ ಎಷ್ಟು ತೆಗ್ದಿದ್ದೀರ ಅದನ್ನ ನೋಡ್ಬಿಟ್ಟು ಹಾಕಿ. ನಾನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರನೇ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೋಗೋಕ್ಕಾಗಲ್ಲ, ಕಂಪ್ಲೀಟ್ ಆ ಡೇಟಾ ಅಂತ ಬರ್ದಿದೆ. ನಾನು ಸುಮ್ಮನೆ ಫ್ರೀಕ್ವೆಂಟ್ ಆಗಿ ಹಾಕ್ತೇನೆ. ಎಲ್ಲ ನೀವು ನೋಡ್ಕೊಂಡು ಹಾಕಿ. ಇದನ್ನೇ ಫಾಲೋ ಮಾಡಕ್ ಹೋಗ್ಬೇಡಿ. ಮೀನ್ಸ್ ಹಂಗಂದ್ರೆ ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿ, ಬಟ್ ಈ ಮಾರ್ಕ್ಸ್ ಕರೆಕ್ಟ್ ಅಂತ ಫಾಲೋ ಮಾಡಕ್ ಹೋಗ್ಬೇಡಿ. ನಾನು ಫುಲ್ ಹಾಕ್ತೇನೆ. ಅಕಸ್ಮಾತ್ ನೀವು ಕೂಡ ಇಷ್ಟ ಆಗ್ತೆ. ಈಗ ಅಕಸ್ಮಾತ್ ನಿಮ್ಗೆ 3rd ಸೆಮ್ಮಲ್ಲಿ ಕೂಡ ಒಂದು ಬ್ಯಾಕ್ಲಾಗ್ ಇದ್ದು ಅದನ್ನ 4th ಸೆಮ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದ್ರೂ ಅದು ಕೂಡ 2 ಅಂತಾನೆ ಹಾಕ್ಬೇಕು ನೀವು. ಅಥವಾ ನೀವು ಏನಾದ್ರು 5th ಸೆಮ್ ಕ್ಲಿಯರ್ ಮಾಡ್ಕೊಂಡ್ರೆ ಅಂದ್ರೆ 3 ಸಲ ಬರೆದ್ರೆ 3 ಅಂತ ಹಾಕ್ಬೇಕು. ಸೊ ನಾ ಎಲ್ಲ ಫಿಲ್ ಮಾಡಿದೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಫಿಲ್ ಮಾಡಿದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ನೀವು ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಹಾಕ್ರಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ನ ನಾನು ಹಾಕಿದ್ದೀನಿ ಅಂತ ಇದನ್ನೇ ಆ್ಯಡ್ ಮಾಡಕ್ ಹೋಗ್ಬೇಡಿ. ಸೊ ಆಬ್ಟೈನ್ ಮಾರ್ಕ್ಸ್ ಕೂಡ ನೀವು ಎಷ್ಟು ತೆಗ್ದಿರೋದನ್ನ ನೋಡ್ಬಿಟ್ಟು ಹಾಕಿ. ಯಾಕಂತಂದ್ರೆ ಇವೆಲ್ಲ ಚೆಕ್ ಮಾಡಿ ಅವರು ರ್ಯಾಂಕ್ ಅನೌನ್ಸ್ ಮಾಡೋದು. ನಾನು ಇದನ್ನ ನಿಮ್ಮ ಸ್ಯಾಂಪಲಿಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಈ ಥರ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಹೋಗೋಣ. ಮಾರ್ಕ್ಸ್ ಕೂಡ ಸೇವಾಯಿತು. ಪೇಜ್ ಇನ್ ಸರ್ವಿಸ್ ಡೀಟೇಲ್ಸ್ ಸೇಲ್ ಸಕ್ಸಸ್ಫುಲಿ. ಇನ್ ಸರ್ವಿಸ್ ಡೀಟೇಲ್ಸ್ ನಮಗೆ ಬರಲ್ಲ ಅಂತ ಅನ್ಕೋತೀನಿ. ಅಕಸ್ಮಾತ್ ನೀವೇನಾದ್ರು ಇನ್ ಸರ್ವಿಸ್ ಡೀಟೇಲ್ಸ್ ಅಂತಂದ್ರೆ ನಿಮ್ಮ ಪೇರೆಂಟ್ಸ್, ನೀವು ಏನಾದ್ರು ಗೌರ್ಮೆಂಟ್ ಎಂಪ್ಲಾಯಿ ಮಕ್ಕಳಾಗಿದ್ರೆ ಅವ್ರ ಅಂಡರ್ ಕೂಡ ಒಂದು ಸ್ವಲ್ಪ ಸೀಟ್ಸ್ ಕೂಡ ಇದೆ. ಸೊ ಅದರ ಅಂಡರ್ ನೀವು ಕ್ಲೈಮ್ ಮಾಡ್ತೀರಾ ಅಂತಂದ್ರೆ ಮಾತ್ರ ಫಿಲ್ ಮಾಡಬೇಕು. ಸೊ ನೋಡಿ, ಅಕಸ್ಮಾತ್ ನೀವು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಮ ತಂದೆ ತಾಯಿ ಯಾರಾದ್ರು ಗೌರ್ಮೆಂಟ್ ಜಾಬ್ ಇದ್ದಾರೆ ಅಂತಂದ್ರೆ ಎಸ್ ಅಂತ ಹೊಡಿಬೇಕು. ಅಕಸ್ಮಾತ್ ಇಲ್ಲ ಅಂತಂದ್ರೆ ನೋ ಅಂತ ಹೊಡಿಬೇಕು. ಸೊ ನೀವು ಇಲ್ಲ ಅಂತಂದ್ರೆ ಇದನ್ನ ಏನು ಫಿಲ್ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನೀವು ಎಸ್ ಆಗಿದ್ರೆ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಸೊ ನಾನೀಗ ನೋ ಹೊಡೆದು, ಸೊ ನೆಕ್ಸ್ಟ್ ಡೀಟೇಲ್ಸ್ ಬಂದು ಇಂಟರ್ನ್ಶಿಪ್. ಸೊ ನಿಮ್ಮೆಲ್ರಿಗೂ ಗೊತ್ತಿರಂಗೆ B.Pharm ಅಲ್ಲಿ 150 ಅವರ್ಸ್ ಇಂಟರ್ನ್ಶಿಪ್ ಮಾಡಿರ್ಲೇಬೇಕು B.Pharm ನ ಕಂಪ್ಲೀಟ್ ಮಾಡಕ್ಕೆ. ವೆದರ್ ಇಟ್ ಈಸ್ ಹಾಸ್ಪಿಟಲ್ ಅಥವಾ ಕಂಪನಿ ಅಥವಾ ಎಲ್ಲಾದ್ರೂ ಕೂಡ ಆಗಿರ್ಬೋದು, ಬಟ್ 150 ಅವರ್ಸ್ ನೀವು ಇಂಟರ್ನ್ಶಿಪ್ ನ ಮಾಡಿರ್ಬೇಕು. ಸೊ ನಾನು ನಿಮ್ಗಿಲ್ಲಿ ಅಕ್ಯುರೇಟ್ ಆಗಿ ಒಂದು ಡೇಟ್ ಹಾಕ್ತೀನಿ. ನಿಮ್ದು ನೀವೇ ಯಾವ ರೀತಿ ಮಾಡಿದ್ದೀರಾ ಅದನ್ನ ಡೇಟ್ ಹಾಕ್ರಿ. ಜುಲೈ 1ರಿಂದ ಆಗಸ್ಟ್ 1 ಅಂತ ಹಾಕಿದ್ದೀನಿ ಅಕ್ಯುರೇಟ್ ಆಗಿ. ಸೊ ನೀವು ಯಾವುದು ಮಾಡಿ ನೋಡಿ, ಕಾಲೇಜ್ ಅಥವಾ ಹಾಸ್ಪಿಟಲ್ ಎಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೀರಾ ಅಂತ ಸುಮ್ಮನೆ ಕಾಲೇಜ್ ಅಂತಾನೆ ಇಕ್ತೀನಿ. ಪ್ಲೇಸ್ ಬಂದು ಹಾಸ್ಪಿಟಲೇ ಇಕ್ತೀನಿ, ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಇದನ್ನ ನೀಟಾಗಿ ಫಿಲ್ ಮಾಡಿ ಕೂಡ, ಇದು ಕೂಡ ಬಹಳ ಇಂಪಾರ್ಟೆಂಟ್, ಯಾರು ಮಿಸ್ ಮಾಡಕ್ ಹೋಗ್ಬಿಡಿ. ಇನ್ನು ಕೂಡ ಸೇವ್ ಮಾಡಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಪೇಜ್. ASPC ಇದು ನಮಗೆ ಅಪ್ಲೈ ಆಗಲ್ಲ ಅನ್ಕೋತೀನಿ. ಇದನ್ನ ನೆಕ್ಸ್ಟ್ ಪೇಜ್ ಕೊಡಿ.
ಸೊ ಕೌನ್ಸಿಲ್ ನಮಗೆ ಅಪ್ಲೈ ಆಗಲ್ಲ. ಕೌನ್ಸಿಲ್ ನಮಗೆ ಅಪ್ಲೈ ಆಗಲ್ಲ. ಸೊ ನೆಕ್ಸ್ಟ್ ಪೇಜ್ ಕೊಡಿ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್. ಏನು ಎಕ್ಸ್ಪೀರಿಯನ್ಸ್, ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ, ಇದು ಕೂಡ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಕೊಡಿ. ಡಾಕ್ಯುಮೆಂಟ್ಸ್ ಅಪ್ಲೋಡ್. ಸೊ ಇಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ನೀಟಾಗಿ ಅಪ್ಲೋಡ್ ಮಾಡ್ತಾ ಬರಬೇಕು. ನೋಡಿ, ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ಮಸ್ಟ್ ಅಪ್ಲೋಡ್ PDC ಆರ್ ಡಿಗ್ರಿ ಸರ್ಟಿಫಿಕೇಟ್ ಕಂಪಲ್ಸರಿ. ಇಫ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಫೈನಲ್ ಇಯರ್ ಪ್ಲೀಸ್ ಅಪ್ಲೋಡ್ ದ ಮಾರ್ಕ್ಸ್ ಕಾರ್ಡ್ ಅಪ್ ಟು ದ ಲಾಸ್ಟ್ ಕಂಪ್ಲೀಟೆಡ್ ಸೆಮಿಸ್ಟರ್. ಸೊ ಈ ಸ್ಟೆಪ್ ಎಷ್ಟೊಂದು ಜನ ಡೌಟ್ ಕೇಳ್ತಾ ಇದ್ದೀರಾ. ಸೊ ನೀವೇನಾದರೂ ಆಲ್ರೆಡಿ B.Com ಕಂಪ್ಲೀಟ್ ಮಾಡಿದ್ರೆ, ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಅಥವಾ PDC ಇದ್ರೆ ನೀವು ಅದನ್ನ ಅಪ್ಲೋಡ್ ಮಾಡಬೇಕು. ಅಕಸ್ಮಾತ್ ನಿಮ್ಮ ಹತ್ರ ನೀವು ಇನ್ನು B.Com ಕಂಪ್ಲೀಟ್ ಮಾಡಿಲ್ಲ, ನಿಮ್ಮ ಹತ್ರ PDC ಆಗಲಿ ಡಿಗ್ರಿ ಸರ್ಟಿಫಿಕೇಟ್ ಯಾವುದೂ ಇಲ್ಲ ಅಂತಂದ್ರೆ, ನೋಡಿ, ಇಫ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಫೈನಲ್ ಇಯರ್ ಪ್ಲೀಸ್ ಅಪ್ಲೋಡ್ ದ ಮಾರ್ಕ್ಸ್ ಕಾರ್ಡ್ ಅಪ್ ಟು ದ ಲಾಸ್ಟ್ ಸೆಮಿಸ್ಟರ್. ಸೊ ಅಕಸ್ಮಾತ್ ನಿಮ್ಮ ಹತ್ರ PDC ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ, ನೀವು ಈಗ ಆಲ್ಮೋಸ್ಟ್ ಜನ CET ಬರೆಯೋರೆಲ್ಲ 7th ಸೆಮ್ ಇರ್ತೀರಾ. ನಿಮ್ಮಿಂದ 7th ಸೆಮ್ ಕಂಪ್ಲೀಟ್ ಮಾಡಿ 8th ಸೆಮ್ ಎಕ್ಸಾಮ್ಗೆ ವೇಟ್ ಮಾಡ್ತಿದ್ದೀರಾ. ಸೊ ನೀವು 7th ಸೆಮ್ ವರೆಗೂ ಮಾರ್ಕ್ಸ್ ಕಾರ್ಡ್ ಇದೆ. ಸೊ 7th ಸೆಮ್ ವರೆಗಿನ ಮಾರ್ಕ್ಸ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಸೆಲೆಕ್ಟ್ ಅಂತ ಇದೆ, ತಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು, ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, PDC ಡಿಗ್ರಿ ಸರ್ಟಿಫಿಕೇಟು. ಸೊ ಇದ್ರಲ್ಲಿ ನೋಡಿ, ತಮ್ಮ ಫೋಟೋ ಅಪ್ಲೈ ಮಾಡ್ಬೋದು, ಸಿಗ್ನೇಚರ್ ಕೂಡ ಅಪ್ಲೈ ಮಾಡ್ಬೋದು, PDC ಡಿಗ್ರಿ ಸರ್ಟಿಫಿಕೇಟ್. ಸೊ PDC ಸಿಗ್ನೇಚರ್ ಡಿಗ್ರಿ ಸರ್ಟಿಫಿಕೇಟ್ಗೆ ಅವ್ರಿಗೆ ಕೇಳಿರೋದು. ಸೊ ಇದ್ರಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇದ್ರೆ ಅಪ್ಲೈ ಮಾಡಿ ಅಪ್ಲೋಡ್ ಮಾಡಿ, ಇಲ್ಲ ಅಂತಂದ್ರೆ 1ನೇ ಸೆಮಿಸ್ಟರ್ ಇಂದ 7ನೇ ಸೆಮಿಸ್ಟರ್ ವರೆಗೂ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಲೋಡ್ ಮಾಡಿ, PDF ಮಾಡಿ. ಸೊ ನೆಕ್ಸ್ಟ್ ಬಂದು ಸಪೋರ್ಟೆಡ್ ಡಾಕ್ಯುಮೆಂಟ್ಸ್. ಸೊ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಅಂತಂದ್ರೆ, ಸೊ ಇದಲ್ಲದೆ ನಿಮ್ಮ ಹತ್ರ ಯಾವ್ದಾರ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅಥವಾ ಅಡ್ರೆಸ್ ಬರೋದು ಅಥವಾ ಬರ್ತ್ ಸರ್ಟಿಫಿಕೇಟ್, ಸೊ ಈ ತರ ಯಾವ್ದಾರ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಅಪ್ಲೈ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಬಂದು 1 to 12 ಸ್ಟಡಿ ಸರ್ಟಿಫಿಕೇಟ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟು. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಏನು ಅಂತಂದ್ರೆ, ಇದು ಕಂಪಲ್ಸರಿ ಇರ್ಬೇಕಾ ಇಲ್ವಾ ಅಂತ. ಸೊ ಇದು ಆಲ್ಮೋಸ್ಟ್ ಬೇಕು. ಇವಿಲ್ಲ ಅಂತಂದ್ರೆ ಅರೇಂಜ್ ಮಾಡ್ಬಿಟ್ಟು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಇದು ವೆರಿಫಿಕೇಶನ್ ಟೈಮಲ್ಲಿ ಇವೆಲ್ಲ ಡಾಕ್ಯುಮೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನೇನು ಅಪ್ಲೋಡ್ ಮಾಡಿದ್ದೀರಾ ಅದು ಕೂಡ ಅಲ್ಲಿ ಬರುತ್ತೆ. ಯಾವ್ದಾದ್ರು ಅಪ್ಲೋಡ್ ಮಾಡಿದ್ರೆ ಎಸ್, ಯಾವ್ದಾದ್ರು ಅಪ್ಲೋಡ್ ಮಾಡಿದ್ರೆ ನೋ ಅಂತ ಬರುತ್ತೆ. ಸೊ ಅದರಿಂದ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಬಹಳ ಇಂಪಾರ್ಟೆಂಟು. ಸೊ ಏನು ಅಂತಂದ್ರೆ, ಸ್ಟಡಿ ಸರ್ಟಿಫಿಕೇಟ್ ಬಂದು ಅದು ಮಿನಿಮಮ್ 5 ವರ್ಷದ ಹಿಂದೆ ಹಳೆ ಆಗಿರ್ಬಾರ್ದು, 5 ವರ್ಷದ ಒಳಗಡೆ ಇರಬೇಕು. ಸೊ ಈಗ 25 ಅಂತಂದ್ರೆ 21 ತನಕ ಆಗುತ್ತೆ. 20, 18, 2019 ಎಲ್ಲ ಆಗಲ್ಲ. 21, 22, 23, 24 ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ಅದನ್ನೇ ಅಪ್ಲೋಡ್ ಮಾಡ್ಬೋದು. ಒಂದು ಸ್ಟಡಿ ಸರ್ಟಿಫಿಕೇಟ್ ಬಂದು 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಸೊ ಅದರಿಂದ 5 ವರ್ಷಕ್ಕಿಂತ ಹಳೇದಾಗಿದ್ರೆ ಅದಕ್ಕೆ ವ್ಯಾಲಿಡಿಟಿ ಇರಲ್ಲ, 5 ವರ್ಷಕ್ಕಿಂತ ಕಮ್ಮಿ ಇದ್ರೆ ಅದು ವ್ಯಾಲಿಡಿಟಿ ಇರುತ್ತೆ. ಸೊ ಎಲ್ಲ ಅಪ್ಲೋಡ್ ಮಾಡಬೇಕು. ನಾನು ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡೋಣ ಒನ್ ಬೈ ಒನ್. ಸೊ ನೋಡಿ, ಇದು PDF ಫಾರ್ಮೆಟ್ ಕೇಳ್ತಾ ಇದೆ, ನೀವು PDF ಫಾರ್ಮೆಟ್ ಅಲ್ಲೇ ಅಪ್ಲೋಡ್ ಮಾಡಬೇಕು.
ಸೊ ಇದನ್ನ ನೀಟಾಗಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿ ಆ ಫೈಲ್ನ ಹಾಕಿ, ಇದನ್ನ ಸೆಲೆಕ್ಟ್ ಮಾಡಿ ಆ ಫೈಲ್ನ ಹಾಕಿ. ಸೊ ಒಂದೊಂದಕ್ಕೂ ಒಂದೊಂದು ಫಾರ್ಮೆಟ್ ಇದೆ. ಏನು ಅಂತಂದರೆ ತಮ್ಮ ಫೋಟೋಗೆ ಫೋಟೋ ಹಾಕ್ಬೋದು, ಫೋಟೋಗೂ ಫೋಟೋ ಹಾಕ್ಬೋದು. ಬಟ್ ಇನ್ನು ಮಿಕ್ಕದಕ್ಕೆಲ್ಲ PDF ಫಾರ್ಮೆಟಲ್ಲಿ ಹಾಕಬೇಕು. ಸೊ ಎಲ್ಲ ಫಾರ್ಮೆಟಲ್ಲಿ ಹಾಕಿ ಅದಾದಮೇಲೆ ಅಪ್ಲೋಡ್ ಮಾಡಿ. ಸೊ ನಾನು ಹೇಳ್ದಂಗೆ ಇಲ್ಲಿರೋ ಡಾಕ್ಯುಮೆಂಟ್ ಪ್ರತಿಯೊಂದು ಅಪ್ಲೋಡ್ ಮಾಡ್ಬೇಕು ನೀವು. ಸಿಗ್ನೇಚರು, PDC, ಸಪರೇಟ್ ಡಾಕ್ಯುಮೆಂಟ್ಸ್ ಅಂದರೆ ಯಾವ್ದಾದ್ರು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಅಥವಾ ನಿಮ್ಗೆ ಯಾವ್ದಾದ್ರು ಅಡ್ರೆಸ್ ಪ್ರೂಫ್ ಇದ್ದರೆ ಅದನ್ನ ಅಪ್ಲೋಡ್ ಮಾಡ್ಬೋದು. ಇದೇ ಮಾಡಬೇಕು ಅಂತ ಏನಿಲ್ಲ. ಇಷ್ಟೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ನೋಡಿ, ಇಲ್ಲಿ ರೂಲ್ಸ್ ಕೂಡ ಇದೆ. ಡಾಕ್ಯುಮೆಂಟ್ಸ್ will be uploaded in JPG format 50 KB. All documents and document mandatory need to be uploaded for the online. ಇಲ್ಲಿ ಮೆನ್ಷನ್ ಮಾಡಿರೋ ಡಾಕ್ಯುಮೆಂಟು ಎಲ್ಲ ಕೂಡ ಮ್ಯಾಂಡೇಟ್ರಿ. ಸೊ ನೀವು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಲೇಬೇಕು ಅಂತ ಇದೆ. ಸೊ ನಾನು ಇಲ್ಲಿ ನಿಮ್ಮ ರೆಫರೆನ್ಸಿಗೆ ಒಂದು 2 ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅವ್ನು ಮಾಡಕ್ಕೆ ಹೋಗ್ಬಿಡಿ, ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಲೇಬೇಕು. ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊಡಿ. ಆದಮೇಲೆ ಎಲ್ಲ ಆಯಿತು. ಇನ್ನೇನು ಬಾಕಿ ಇದೆ? ಸಿಗ್ನೇಚರ್ ಒಂದು ಬಾಕಿ ಇದೆ. ಚೂಸ್ ಫೈಲ್, ಇದು ಕೂಡ ಆಯಿತು. ಸೊ ನೆಕ್ಸ್ಟ್ ಸಪೋರ್ಟೆಡ್ ಡಾಕ್ಯುಮೆಂಟ್ ಒಂದಿದೆ, ಇದು ಕೂಡ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಆಯಿತು. ಇಷ್ಟು ಫಿಲ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕೆ ಅವಕಾಶ. ಇದ್ರಲ್ಲಿ ಒಂದು ಫಿಲ್ ಮಾಡಿಲ್ಲ ಅಂತಂದರೆ ಹೋಗೋಕ್ಕೆ ಅವಕಾಶನೇ ಇಲ್ಲ. ಸೊ ಅದರಿಂದ ನೋಡಿ, ಫೋಟೋ, ತಮ್ಮ ಫೋಟೋ, ಸಿಗ್ನೇಚರು, PDC, ಸಪೋರ್ಟೆಡ್ ಡಾಕ್ಯುಮೆಂಟ್ಸು 1 to 12 ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಕೂಡ ಅಪ್ಲೋಡ್ ಮಾಡಲೇಬೇಕು. ಸೊ ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ
ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಎಲ್ಲ ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ಅಪ್ಡೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಡಿಕ್ಲರೇಷನ್ ನೋಡಿ. ಡಿಕ್ಲರೇಷನ್ ಇದು ರಿಜಿಸ್ಟರ್ ನಂಬರು, ನೇಮ್, ಅಪ್ಲಿಕೇಶನ್ ನಂಬರು. ಸೊ ಇಲ್ಲಿ ನೀವೇನಾದರೂ ಇದೇನೆ ಅಂತ ಕೊಟ್ಟು ಓಕೆ ಕೊಟ್ರೆ ಸೇವ್ ಕೊಡಿ. ಡೌನ್ಲೋಡ್ ಡ್ರಾಫ್ಟ್ ಕಾಪಿ ಅಂತ ಇದೆ ಅಂತಂದ್ರೆ ನೀವು ಮತ್ತೊಂದು ಸಲ ಕೂಡ ಚೆಕ್ ಮಾಡ್ಕೋಬಹುದು ಮಾಡಿರೋದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಎಲ್ಲ ಆದ್ಮೇಲೆ ಸೇವ್ ಕೊಟ್ಟು ನೆಕ್ಸ್ಟ್ ಹೋಗಿ. ನೆಕ್ಸ್ಟ್ ಹೋದ್ಮೇಲೆ ನೋಡಿ ಇಲ್ಲಿ ಪೇಮೆಂಟ್ ಚಾರ್ಜಸ್ ಬರುತ್ತೆ. ಪೇಮೆಂಟ್ ಚಾರ್ಜಸ್ ಹೆಂಗ್ ಬರುತ್ತೆ ಅಂದ್ರೆ ನೋಡಿ 1500 ರೂಪಾಯಿ ಜನರಲ್ ಕ್ಯಾಟಗರಿ ಅಂತ ಹಾಕಿದ್ದೀನಿ. ಸೊ ಒಂದು ಕ್ಯಾಟಗರಿ ವೈಸ್ ಮೇಲೆ ಡಿಪೆಂಡು. ಸೊ ನೀವು ಇದು ಜನರಲ್ ಕ್ಯಾಟಗರಿ ಆದ್ರಿಂದ 1500 ರೂಪಾಯಿ. ರೆಫರೆನ್ಸ್ ನಂಬರು, ಅಪ್ಲಿಕೇಶನ್ ನಂಬರು, ಪೇ ನಾವು ನೋಡಿ. ನೀವು ಡೆಬಿಟ್ ಕಾರ್ಡ್ ಅಲ್ಲಾದ್ರೂ ಕಟ್ಬೋದು, ಕ್ರೆಡಿಟ್ ಕಾರ್ಡ್ ಅಲ್ಲಾದ್ರೂ ಕಟ್ಬೋದು, ಇಂಟರ್ನ್ಯಾಷನಲ್ ವ್ಯಾಲೆಟ್ ಯಾವ್ದ್ರ ಮುಖಾಂತರ ಕಟ್ಬೋದು. ಇವೆಲ್ಲ ಕನ್ವೀನಿಯನ್ಸ್ ಫೀಸ್ ಅವ್ರು ತೋರಿಸ್ತಾ ಇರೋದು. ಸಿ ಅಟೆನ್ಷನ್ ಫಾರ್ ಕ್ಯಾಂಡಿಡೇಟ್ ಹೂ ಡಸ್ ಆನ್ಲೈನ್ ಪೇಮೆಂಟ್. ಕೆ ಇಸ್ ನಾಟ್ ರೆಸ್ಪಾನ್ಸ್ ಫಾರ್ ಎನಿ ಡಬಲ್ ಆರ್ ಆಕ್ಸಿಸ್ ಪೇಮೆಂಟ್ ಟು ಆನ್ಲೈನ್ ಪೇಮೆಂಟ್ ಫೇಲ್ಯೂರ್ ಆಲ್ಟೋ ರಿಪ್ಲೈ ಕಾಂಟ್ಯಾಕ್ಟ್. ನೀವು ಒಂದೊಂದ್ಸಲಿ ಲಾಸ್ಟ್ ಮೂಮೆಂಟ್ ಅಂತ ಕಾಯ್ತೀರಾ, ಯಾಕೆ ಅಂತಂದ್ರೆ ಅಪ್ಲೈ ಮಾಡಕ್ಕೆ. ಸೊ ಅದು ನೀವು ಅವಾಗ ಲಾಸ್ಟ್ ಮೂಮೆಂಟ್ ಟೈಮಲ್ಲಿ ಅದು ಸರ್ವರ್ ಇರುತ್ತೆ. ಸೊ ಅವಾಗ ನೀವು ಪೇ ಮಾಡಿದಾಗ ಅದು ತಗೊಳ್ಳಲ್ಲ. ಸೊ ಆಗ ನೀವು 2 ಸಲ ಕಟ್ತೀರಾ. ಸೊ ಅದೇನಾದ್ರು ನೀವು ಆ ಥರ ಮಾಡಿದ್ರೆ ಅದು ರೀಫಂಡಿಗೆ ಅಥವಾ 2 ಸಲ ಆಗಿರೋದಕ್ಕೆ ಕೆ ಅವರು ರೆಸ್ಪಾನ್ಸಿಬಲ್ ಅಂತ ಅವ್ರು ಹೇಳ್ತಿದ್ದಾರೆ. ಏನೇ ಪ್ರಾಬ್ಲಮ್ ಇದ್ದು ನೀವು ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಂಕ್ನ ಕೇಳಬೇಕು ಅಂತ ಹೇಳ್ತಿದ್ದಾರೆ. ರೀಫಂಡ್ಸ್ ಆರ್ ಚಾರ್ಜ್ ಬ್ಯಾಕ್ ರಿಕ್ವೆಸ್ಟ್ ಫಾರ್ ಪೇಮೆಂಟ್ ಥ್ರೂ ಆನ್ಲೈನ್ ಪೇಮೆಂಟ್ ವಿಲ್ ಬಿ ಪ್ರೊಸೆಸ್ಡ್ ಬೈ ದ KEA. Please do not get in touch with Royal Pay Associate and Bank. Please submit the ticket in candidate portal if you have any question. ಅಷ್ಟೇ. ಸೊ ಇಷ್ಟೆಲ್ಲ ಆದಮೇಲೆ ಡಿಕ್ಲರೇಷನ್ ಕೂಡ ಕೊಟ್ಟ ಮೇಲೆ ನೀವು ಪೇಮೆಂಟಿಗೆ ಬಂದು ನೀವು ಪೇ ಮಾಡಿದ್ರೆ ನೋಡಿ, ಎಲ್ಲ ಪೇ ಮಾಡಿದ್ರೆ ಅದು ಪೇಮೆಂಟ್ ಬಂದು ಕೂತ್ಕೊಳ್ಳುತ್ತೆ. ನೀವು ಇದನ್ನ ಪೇ ನಾವು ಅಂತ ಕೊಟ್ರೆ ಅದು ಸ್ಕ್ಯಾನರ್ ಅಥವಾ ಚಲನ್ ಓಪನ್ ಆಗುತ್ತೆ. ಲೋಡ್ ಆಗ್ತಿದೆ. ನೋಡಿ ಈ ತರ ಬರುತ್ತೆ. ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಅಥವಾ ಬೇರೆ ರೀತಿ ಕೂಡ ಪೇ ಮಾಡ್ಬೋದು. ಬಟ್ ನಾನು ಇವಾಗ ಪೇ ಮಾಡ್ತಿಲ್ಲ ಆನ್ಲೈನಲ್ಲಿ. ನೀವು ಕೂಡ ಪೇ ಮಾಡ್ಕೋಬಹುದು. ಈ ರೀತಿ ಬರುತ್ತೆ ಆದ ತಕ್ಷಣ ಆ ಪೇಜ್ ಓಪನ್ ಆದರೆ. ಸೊ ನಾನು ವಾಪಸ್ ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಅದು ಪೇಮೆಂಟ್ ಆಗಲೇಬೇಕು ಅಂತ ತೋರಿಸ್ತಿದೆ. ಸೊ ಪೇಮೆಂಟ್ ಆದಮೇಲೆ ಅದೇನಾಗುತ್ತೆ ಅಂತಂದರೆ
ಸೊ ಎಲ್ಲ ಸೇವ್ ಆಗಿದೆ ನೋಡಿ, ಎಲ್ಲ ಸೇವ್ ಆಗಿದೆ. ಡಿಕ್ಲರೇಷನ್ ಹೋಗಿದ್ದೀವಿ, ಡಿಕ್ಲರೇಷನ್ ಕೊಟ್ಟು ಎಲ್ಲ ಆಗಿದೆ. ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಅದು ಒಂದು 1 ಅವರ್ ಅಥವಾ 2 ಅವರ್ ಆದ್ಮೇಲೆ ಕೂತ್ಕೊಳ್ಳುತ್ತೆ ಬಂದು ಪೇಮೆಂಟ್ ಆಗಿದೆ ಅಂತ. ಸೊ ಆಮೇಲೆ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನ್ನ ಮಾಡೋಕ್ಕೆ ಪೇಮೆಂಟ್ನ ಮಾಡೋಕ್ಕೆ ಮುಂಚೆ ಫಸ್ಟಿಂದ ಕೂಡ ನೀವು ಬಂದು ಕೂಡ ಎಲ್ಲ ಡೀಟೇಲ್ಸ್ನ ಸೇವ್ ಅಂದರೆ ಚೆಕ್ ಮಾಡ್ತಾ ಹೋಗ್ಬೋದು, ಎಲ್ಲ ಕರೆಕ್ಟಾಗಿ ಆಯ್ತಾ ಏನು ಅಂತ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಇಲ್ಲೇ ಇದೆ 1 by 1 ಕೋರ್ಸಸ್ಸು, ಜನರಲ್ ಡೀಟೇಲ್ಸು, ಸ್ಟಡಿ ಡೀಟೇಲ್ಸು, ರಿಸರ್ವೇಷನ್ನು, ಎಲಿಜಿಬಿಲಿಟಿ ಡೀಟೇಲ್ಸು, ಇನ್ ಸರ್ವಿಸು, ಇಂಟರ್ನ್ಶಿಪ್ಪು, ಕೌನ್ಸಿಲು, ಎಕ್ಸ್ಪೀರಿಯನ್ಸು, ಡಾಕ್ಯುಮೆಂಟ್ ಅಪ್ಲೋಡು, ಆ್ಯಪ್ ಡಿಕ್ಲರೇಷನ್ನು ಮತ್ತು ಪೇಮೆಂಟು, ಅಟ್ ಲಾಸ್ಟ್ ಅಪ್ಲಿಕೇಶನ್ ಪ್ರಿಂಟ್ ಇದೆ. ಸೊ ಇಷ್ಟೆಲ್ಲ ಆದಮೇಲೆ ನೀವು ಪೇಮೆಂಟ್ನ ಮಾಡಿ ಅಪ್ಲಿಕೇಶನ್ನ ಪ್ರಿಂಟ್ ಮಾಡಿ ಮಡಿಕೋಬೇಕು. ಸೊ ನಾನು ಮೊದಲೇ ಹೇಳ್ದಂಗೆ ಲಾಗಿನ್ ಐ ಡಿ, ಪಾಸ್ವರ್ಡ್, ಯೂಸರ್ ಐ ಡಿ, ಪಾಸ್ವರ್ಡ್ನ ಬರೆದು ಇಟ್ಕೊಳ್ಳಿ. ಸೊ ಎಲ್ಲ ಆದಮೇಲೆ ಅಪ್ಲಿಕೇಶನ್ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ಅಪ್ಲಿಕೇಶನ್ ಇಲ್ಲ, ನಾನು ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗ್ತಿಲ್ಲ, ವೆರಿಫಿಕೇಶನ್ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಎಷ್ಟೊಂದು ಜನಕ್ಕೆ. ಸೊ ಅವಾಗ ನೀವು KE ಅವ್ರಿಗೆ ವಿಸಿಟ್ ಮಾಡಿ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ತಗೊಬರ್ಬೇಕಾಗುತ್ತೆ. ಸೊ ಯಾಕಂದರೆ ಅಪ್ಲಿಕೇಶನ್ ಮತ್ತು ಆಲ್ ಟಿಕೆಟು ವೆರಿಫಿಕೇಶನ್ ಟೈಮಲ್ಲಿ ಬೇಕಾಗುತ್ತೆ. ಸೊ ಅದರಿಂದ ಒಂದು 3 ಕಾಪಿನ ಪ್ರಿಂಟ್ ಮಾಡಿ ಇಟ್ಕೊಂಡಿರಿ, ಎಲ್ಲರೂ ಹೆಲ್ಪ್ ಆಗುತ್ತೆ. ಸೊ ಒಂದ್ಸಲಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಏನೋ ಎಡಿಟ್ಸ್ ಇದ್ರೆ ಮಾಡ್ಕೋಬೇಡಿ. ಮತ್ತು ನಾನು ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫುಲ್ ಒಂದು ಸ್ಟೆಪ್ಪಿಂದ ಲಾಸ್ಟ್ ಸ್ಟೆಪ್ವರೆಗೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಕೂಡ ಲೆಂತ್ ಆಗಿದೆ, ಬಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೋಡಿ, ಬೇಡ ಅಂತಿಲ್ಲ. ಬಟ್ ನೀಟಾಗಿ ಮಾತ್ರ ಅಪ್ಲಿಕೇಶನ್ ಹಾಕಿ, ಯಾರು ಕೂಡ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಒಂದೊಂದು ಮಿಸ್ ಆಗಿ ತಪ್ಪು ಮಾಡಿದ್ರೆ, ಈ ಕ್ಯಾಟಗರಿಲಿ ತಪ್ಪು ಮಾಡಿದ್ರೆ ಅಥವಾ ಮಾರ್ಕ್ಸಲ್ಲಿ ತಪ್ಪು ಮಾಡಿದ್ರೆ, ಇಲ್ಲೆಲ್ಲ ತಪ್ಪು ಮಾಡಿದ್ರೆ ನಿಮ್ಮ ರ್ಯಾಂಕು ವೇರಿಯೇಷನ್ ಕೂಡ ಆಗೋಗುತ್ತೆ. ನೀವು ಎಲ್ಲೋ ಬರಬೇಕಿದ್ದದ್ದು ಎಲ್ಲೋ ಹೊಂಟೋಗುತ್ತೆ. ಸೊ ಪ್ರತಿಯೊಂದು ನೀವು ನೀಟಾಗಿ ಅಕ್ಯುರೇಟಾಗಿ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹಾಕಿ, ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟು, ಒಂದೊಂದು ರ್ಯಾಂಕ್ ಕೂಡ ಇಂಪಾರ್ಟೆಂಟು. ಒಂದೊಂದು ರ್ಯಾಂಕಿಂದ ಈ ಕಾಲೇಜೇ ಸಿಗ್ಬೋದು, ಆ ಕಾಲೇಜೇ ಸಿಗ್ಬೋದು, ಕಾಲೇಜೇ ಮಿಸ್ ಆಗ್ಬೋದು. ಸೊ ಒಂದೊಂದು ಮಾರ್ಕ್ಸ್ ಕೂಡ ಭಾಳ ಇಂಪಾರ್ಟೆಂಟು. ಸೊ ಆದ್ದರಿಂದ ಎಲ್ಲರೂ ನೀಟಾಗಿ ಅಕ್ಯುರೇಟಾಗಿ ನೋಡಿಕೊಂಡು ಹಾಕಿ ಸಬ್ಮಿಟ್ ಮಾಡಿ. ಪೇಮೆಂಟ್ನ ಪ್ಲೀಸ್ ಪೇ ಮಾಡಿ, ಎಲ್ಲ ಡೀಟೇಲ್ಸ್ನ ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ. ಪೇಮೆಂಟ್ ಮಾಡಿದ್ದು ಕೂಡ ಸ್ಕ್ರೀನ್ಶಾಟ್ ತಕ್ಕೊಂಡು ಇಟ್ಕೊಂಡಿರಿ. ಅಪ್ಲಿಕೇಶನ್ನ ಪ್ರಿಂಟ್ ಮಾಡಿಸಿ ಒಂದು 3 ಕಾಪಿ ಮಡಿಕೊಂಡಿರಿ, ಯಾಕಂದರೆ ಬೇಕಾಗುತ್ತೆ ವೆರಿಫಿಕೇಶನ್ ಟೈಮಲ್ಲಿ. ಸೊ ಮತ್ತು ಯೂಸರ್ ಐ ಡಿ, ಪಾಸ್ವರ್ಡ್ ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ವೆರಿಫಿಕೇಶನ್ ಟೈಮಿಗೆ ಅಂತ ನಾನು ನೀಟಾಗಿ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನಿಮ್ಗೆ ಯಾವ್ದಾರ ಫ್ರೆಂಡ್ಸಿಗೆ ಅವ್ರು ಇನ್ನೂ ಅಪ್ಲೈ ಮಾಡಿಲ್ಲ ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ. ಎಷ್ಟೊಂದು ಜನ ಕಾಯ್ತಿದ್ದೀರಾ ಅಂತ ಗೊತ್ತು, ಬಟ್ ಅವರಿಗೆ ಶೇರ್ ಮಾಡಿ ಈ ವಿಡಿಯೋನ. ಸೊ ಮತ್ತು ವಾಟ್ಸಪ್ ಕೂಡ ಚಾನಲ್ ಇದೆ, ಅದರಲ್ಲಿ ನೀವು ಯಾವ್ದಾರ ಫ್ರೆಂಡ್ಸ್ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಅವ್ರನ್ನ ಕೂಡ ಆ್ಯಡ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು.